ಗ್ರಾಮಸ್ಥರಿಗೂ ಮೊದಲು ನಮ್ಮ ನಮಸ್ಕಾರಗಳು. ಮತ್ತೆ ಈ ಸಮಾರಂಭಕ್ಕೆ ನೀವು ಬಂದಿದ್ದೀರಾ. ಈಗ ಸುಷ್ಮಿತಾ ಬರೆದಿರುವಂತಹ ಹೌ ಡಸ್ ಫೇತ್ ವರ್ಕ್ ಹಾಗೂ ಅದರ ಕನ್ನಡ ಅನುವಾದ ಪ್ರವೀಣ್ ನಾಯ್ಕ ಅವರು ಮಾಡಿದ್ದಾರೆ. ನಂಬಿಕೆಗಳು ಹೇಗೆ ಕೆಲಸ ಮಾಡುತ್ತವೆ. ಈ ಎರಡು ಬುಕ್ಗಳನ್ನ ಈಗ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಹೇಗೋ ನಮ್ಮ ಗೆಸ್ಟ್ ಲೇಟ್ ಆಗಿ ಬರ್ತೀವಿ ಅಂತೇಳಿ ಹೇಳಿದ್ದಾರೆ. ಅವರು ಮೆಸೇಜು ಕೊಟ್ಟಿದ್ದಾರೆ, ನೀವು ಕಾರ್ಯಕ್ರಮನ ಮುಂದುವರಿಸಿ, ಯಾಕಂದರೆ ಬಂದಿರೋ ಪ್ರೇಕ್ಷಕರನ್ನ ನಾವು ಹಿಡಿದಿಡೋದು ಸರಿಯಲ್ಲ, ನೀವು ದಯವಿಟ್ಟು ಮುಂದುವರಿಸಿ, ನಾನು ಬಂದು ಜಾಯಿನ್ ಆಗ್ತೀನಿ ಆನ್ ದ ವೇ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ನಾವು ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ವೇದಿಕೆಗೆ ಬರಬೇಕು ಅಂತ ಕೇಳ್ತಿದ್ದೀನಿ. ಪ್ರವೀಣ್ ನಾಯಕ್ ಈಗ ಪುಸ್ತಕದ ಬಗ್ಗೆ ನೀನು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಬಂದಿದ್ದಕ್ಕೆ ಧನ್ಯವಾದಗಳು. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಈ ಪುಸ್ತಕ ಒಂದು ಸ್ಪೆಷಲ್ ಬುಕ್ ಅಂತ ನನಗೆ ಫೀಲ್ ಆಯಿತು. ನಂಬಿಕೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ. ನಂಬಿಕೆಗಳು ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು, ಹೆಂಗೆ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ ಅನ್ನೋದು ಈ ಪುಸ್ತಕದಲ್ಲಿ ಇರುವಂಥದ್ದು. ಮೊದಲನೇದಾಗಿ ನಂಬಿಕೆಗಳು ಹೆಂಗೆ ಕೆಲಸ ಮಾಡುತ್ತೆ ಅಂತ ಒಂದು ಸೈಕಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದರೆ, ಎಕ್ಸಾಂಪಲ್, ಇವಾಗ ಒಬ್ಬನಿಗೆ ಇಲ್ಲಿಂದ ಅಲ್ಲಿ ಜಂಪ್ ಮಾಡಬೇಕು ಅಂತ ಇದೆ. ಅವನು ನಾನು ಮಾಡ್ತೀನಿ, ನನಗೆ ಮಾಡೋಕ್ಕಾಗುತ್ತೆ ಅಂತ ನಂಬಿದ್ರೆ ಅವ್ನು ಕಾನ್ಫಿಡೆಂಟ್ ಆಗಿರ್ತಾನೆ, ಅವ್ನಿಗೊಂದು ಜೋಶ್ ಬರುತ್ತೆ, ಎಸ್ ಐ ವಿಲ್ ಜಂಪ್ ಅಂತ ಅವ್ನು ಜಂಪ್ ಮಾಡಿ ಆರಾಮಾಗಿ ಇನ್ನೊಂದು ಕಡೆ ಸೇರ್ಕೋತಾನೆ. ಅದೇ ಅವನಿಗೊಂದು ಡೌಟ್ ಬಂದಾಗ, ಆಗುತ್ತೋ ಇಲ್ವೋ, ನಾನು ಬೀಳ್ಬೋದು, ಅಲ್ಲ ಅಷ್ಟು ಆಳ ಇದೆ, ಏನಾಗುತ್ತೋ ಅಂದಾಗ ಅವನು ಬೀಳೋ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ಸೊ ಅಲ್ಲಿ ಅವನ ಒಂದು ನಂಬಿಕೆ ಅನ್ನೋದೇನಿದೆ ಅದು ಅವನನ್ನು ಗಟ್ಟಿ ಮಾಡುತ್ತೆ ಸೈಕಾಲಜಿಕಲಿ. ಎರಡನೇದೇನಪ್ಪ ಅಂದರೆ, ಮೈಂಡ್ ಎಲ್ಲ ಹುಡುಕುತ್ತೆ ಏನೇನು ದಾರಿ ಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನೊಬ್ಬ ಒಳ್ಳೆ ಆ್ಯಕ್ಟರ್ ಆಗ್ತೀನಿ, ನನಗೆ ಒಂದು ಒಳ್ಳೆ ದೊಡ್ಡ ಕ್ರಿಕೆಟರ್ ಆಗಬೇಕು ಅದೇನೋ ಒಬ್ಬನಿಗಿದೆ ಅಂದರೆ, ಅವನು ಅದನ್ನು ಗಟ್ಟಿಯಾಗಿ ನಂಬ್ದ ಅಂದರೆ ಅವ್ನ ಮನಸ್ಸು ಫುಲ್ ಎಲ್ಲ ಡೋರ್ಸ್ನ ಓಪನ್ ಮಾಡ್ತಾ ಹೋಗುತ್ತೆ. ಅಲ್ಲಿ ನೋಡು ಅಲ್ಲಿ ಕ್ರಿಕೆಟ್ ಸ್ವಲ್ಪ ಅಭ್ಯಾಸ ಮಾಡ್ಕೊ, ಅಲ್ಲಿ ನೋಡು ಒಂದು ಕೋಚಿಂಗ್ ಸೆಂಟರ್ ಇದೆ ನೋಡು, ಅಲ್ಲಿ ನೋಡು ಟಿ ವಿಯಲ್ಲಿ ಇದು ಬರ್ತಾ ಇದೆ ನೋಡು, ಏನೇನು ಅಬ್ಸರ್ವ್ ಮಾಡೋಕ್ಕಾಗುತ್ತೆ, ಏನೇನು ಗ್ರಾಸ್ಪ್ ಮಾಡೋಕ್ಕಾಗುತ್ತೆ, ಹೆಂಗೆ ಲರ್ನ್ ಮಾಡೋದು, ಹೆಂಗೆ ಆ ಪಾತನ್ನು ಹುಡ್ಕೊಳ್ಳೋದು ಅನ್ನೋದು ಅವ್ನ ಮೈಂಡ್ ಅವ್ನಿಗೆ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಲೈಫಲ್ಲಿ ಏನೇ ನೀವು ಗಟ್ಟಿಯಾಗಿ ನಂಬಿದಾಗ, ಎಸ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂದಾಗ, ಹೌ ಟು ಡೂ ಇಟ್ ಅನ್ನೋದಕ್ಕೆ ಮನಸ್ಸು ದಾರಿನ ಕೊಡ್ತಾ ಹೋಗುತ್ತೆ. ಸೊ ಇದು ಒಂದು ನಂಬಿಕೆಯಿಂದ ಆಗುವಂಥ ಒಂದು ಅಡ್ವಾಂಟೇಜ್. ಮನಸ್ಸಿದ್ರೆ ಮಾರ್ಗ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತಾರಲ್ಲ. ಸೊ ಅದನ್ನು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ, ಎರಡನೇ ವಿಷಯ ಏನಪ್ಪಾ ಅಂದರೆ, ಓಕೆ, ಇವಾಗ ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದು ಒಂದು ವೆರಿ ಪವರ್ಫುಲ್ ಕಾನ್ಸೆಪ್ಟ್. ಆ್ಯಂಡ್ ದೇವರ ವಿಷಯದಲ್ಲಿ ನಂಬಿಕೆ ಹೇಗೆ ಹೆಲ್ಪ್ ಆಗುತ್ತೆ ನಮಗೆ ಅಂತ ಬಂದಾಗ, ದೇವರು ಅನ್ನೋದು ಒಂದು ಅಲ್ಟಿಮೇಟ್ ಪವರ್ ಅಂತ ಇಟ್ಕೊಳ್ಳೋಣ, ಒಂದು ಸುಪ್ರೀಂ ಪವರ್. ನಮಗೆ ಅದರಿಂದ ಬೆನಿಫಿಟ್ ಆಗೋದು ಇದೆ. ದೇವರಿಗೆ ನಮ್ಮಿಂದ ಏನು ಬೆನಿಫಿಟ್ ಇಲ್ಲ, ದೇವರು ಇದ್ದಾನೆ ಯಾವಾಗಲೂ. ಸೇಮ್ ಇವಾಗ ಎಲೆಕ್ಟ್ರಿಸಿಟಿ ಇದ್ದಾಗ ಅದರಿಂದ ನಾವು ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ಳೋದು, ನಮ್ಮ ಬೆನಿಫಿಟಿಗೆ ಹೇಗಿರೋದು ಅಂತ ನಮಗೆ ಅದು ಹೆಲ್ಪ್ ಆಗುತ್ತೆ. ಎಲೆಕ್ಟ್ರಿಸಿಟಿಗೇನು ಬೆನಿಫಿಟ್ ಬರೋದಿಲ್ಲ ನಮ್ಮಿಂದ. ಸೇಮ್ ಒಂದು ದೇವರು ಅಂತ ಬಂದಾಗ ನಮ್ಮ ಲೈಫ್ನ ಒಂದು ಪಾಸಿಟಿವ್ ಆಗಿ, ಹ್ಯಾಪಿಯಾಗಿ, ಒಂದು ನಮ್ಗೆ ಏನೇನು ಅಚೀವ್ ಮಾಡಬೇಕಂತಿದ್ಯೋ ಅಥವಾ ನಮ್ಗೇನು ಮೆಂಟಲ್ ಸ್ಟ್ರೆಂತ್ ಬೇಕಂತಿದ್ಯೋ, ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ತುಂಬ ಬ್ಯೂಟಿಫುಲ್ ಆಗಿ ಅದು ಪ್ಲೇ ಆಗುತ್ತೆ. ಅದು ಕೂಡ ನಾನು ಬುಕ್ಕಲ್ಲಿ ಬರ್ತಿದ್ದೀನಿ. ಕೊನೆಯದಾಗಿ, ಈಗ ಕೆಲವು ಜನ ಅನ್ಕೋಬೋದು, ಓಕೆ ನಾನು ತುಂಬ ನಂಬ್ತೀನಿ ಆದರೂ ನನ್ನ ಕೆಲಸ ಆಗಲ್ಲ, ಅಥವಾ ನಾನು ದೇವರನ್ನ ತುಂಬ ನಂಬ್ತೀನಿ, ಅಥವಾ ಯಾವುದೇ ಒಂದು ವಿಷಯ ನಾನು 100% ಮಾಡಿರ್ತೀನಿ, ಬಟ್ ಆದರೂ ನನಗದು, ಈಗ ಒಳ್ಳೆಯವರೇ ಸಫರ್ ಆಗ್ತಿದಾರಲ್ವಾ, ಹೆಂಗೆಂಗೋ ಇರೋರು ಆರಾಮಾಗಿದ್ದಾರೆ ಲೈಫಲ್ಲಿ. ಈಗ ದೇವ್ರನ್ನ ನಂಬಿದವರು, ಒಳ್ಳೆ ಕೆಲಸ ಮಾಡಿದವರು, ಅಥವಾ ತುಂಬ ಒಂದು ಕಾನ್ಷಿಯಸ್ ಇಟ್ಕೊಂಡು ಐ ಶುಡ್ ಬಿ ಎ ಗುಡ್ ಪರ್ಸನ್, ಅವರೇ ಅಲ್ವಾ ಸಫರ್ ಆಗ್ತಿರೋದು, ಎಲ್ಲರೂ ಬೇರೆಯವರೆಲ್ಲ ಹ್ಯಾಪಿ ಆಗಿದ್ದಾರೆ ಅಂತ ಅನಿಸ್ಬೋದು. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಆ ಥರ ಇಲ್ಲ. ಲಾಸ್ಟ್ 7 ಇಯರ್ಸಲ್ಲಿ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿದಾಗ, ಬೇರೆ ಬೇರೆ ಕ್ಲೈಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಗೊತ್ತಿದ್ದು ರಿಯಾಲಿಟಿ ಏನಪ್ಪ ಅಂದರೆ, ಯಾರೇ ಇರಲಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಇಸ್ರೋ ಸೈಂಟಿಸ್ಟ್, ಎಲ್ಲ ತುಂಬ ಬೇರೆ ಬೇರೆ ವಿಧದ ಜನರು, MLA ಮಕ್ಕಳು, ದುಡ್ಡಿರೋರು, ದುಡ್ಡಿಲ್ಲದೆ ಇರೋರು, ಸೆಲೆಬ್ರಿಟೀಸ್, ಎಲ್ಲರನ್ನೂ ನೋಡಿದಾಗ ಒಂದು ವಿಷಯ ಏನು ಅನ್ಸುತ್ತಂದರೆ, ಎಲ್ಲರ ಲೈಫಲ್ಲೂ ಕಷ್ಟ ಇದೆ, ಯಾರ ಲೈಫಲ್ಲಿ ಇಲ್ಲ, ಎಲ್ಲರ ಲೈಫಲ್ಲೂ ನೋವಿದೆ, ಯಾರ ಲೈಫಲ್ಲಿ ಇಲ್ಲ. ಬಟ್ ಅದನ್ನು ಹೆಂಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇವಾಗ ನನಗೇನೋ ಒಂದು ಬೇಜಾರಾಗಲ್ವಾ, ನನಗೇನೋ ಒಂದು ಅನ್ಸಲ್ವಾ ಅನ್ಸುತ್ತೆ, ಬಟ್ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಸ್ವಲ್ಪ ನ್ಯಾಕ್ ಕಲಿತಾ ಆರಾಮಾಗಿರ್ಬೋದಪ್ಪ ಲೈಫಲ್ಲಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ನಾಟ್ ಲೈಕ್ ವಾಟ್ ಇಟ್ ಸೀಮ್ಸ್. ಓಕೆ, ಇವಾಗ ಒಳ್ಳೆಯವ್ರಿಗೆ ಹಿಂಗೆ ಆಗ್ತಿದೆ, ಅವ್ರಿಗಿಲ್ಲ ಅಂತ ಅವ್ರಿಗೆ ಅವ್ರದ್ದೇ ಆದ ಕಷ್ಟಗಳಿದೆ, ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇದೆ, ಅದು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು. ಬಟ್ ನಮಗೆ ಯಾಕೆ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಬಂದಾಗ,
100% ಫೇತ್ ಅಂತ ಇದ್ದಾಗ ಅದು ವರ್ಕ್ ಆಗುತ್ತೆ. ಎಲ್ಲೋ ನಮ್ದು 100% ಫೇತ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಬಂದಾಗ, ಇವಾಗ ಯಾವುದೋ ಒಂದು ವಿಷಯ ನಾನು ನಂಬಬೇಕು ಅಂದರೆ ನನ್ನ ಸೆನ್ಸ್ ಆರ್ಗನ್ಸ್ ಅದನ್ನು ಎಂಡೋರ್ಸ್ ಮಾಡಬೇಕು. ಆವಾಗ ನನ್ನ ಮನಸ್ಸು ಒಪ್ಪುತ್ತೆ ಎಸ್ 100% ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮಾವಿದ್ರೆ ಆ ಮಾವಿನಕಾಯಿ ಇಟ್ಕೊಂಡ್ರೆ ಅಥವಾ ತಿಂದರೆ ಅಥವಾ ನೋಡಿದ್ರೆ ಒನ್ ಆಫ್ ಮೈ ಸೆನ್ಸ್ ಆರ್ಗನ್ಸ್ ಹ್ಯಾಸ್ ಟು ಎಂಡೋರ್ಸ್ ಎಸ್ ದಿಸ್ ಇಸ್ ಅ ಮ್ಯಾಂಗೋ ಅಂತ. ಆವಾಗ ಮನಸ್ಸು ಅದನ್ನು ಒಪ್ಪುತ್ತೆ. ಇವಾಗ ನಾನು ಏನು ಇಟ್ಕೊಂಡೆ, ಇಲ್ಲೊಂದು ಮ್ಯಾಂಗೋ ಇದೆ ಅಂದರೆ ಎಲ್ಲಿ ಅನ್ನುತ್ತದು, ಇಟ್ ಈಸ್ ನಾಟ್ ಗೆಟಿಂಗ್ ದಟ್ ಪ್ರೂಫ್. ಸೇಮ್ ವೇ ಇವಾಗ ಒಂದು ಅಲ್ಲಿ ಮರ ಇದೆ, ಅಲ್ಲಿ ರೋಡ್ ಸೈಡಲ್ಲಿ ಮರ ಇದೆ ಅಂದಾಗ ಈಸಿ ನಂಬೋದು, ಹೌದು ಅಲ್ಲಿ ಇದೆಯಲ್ವಾ ಅಂತ. ಅದೇ ಅಲ್ಲಿ ದೇವರಿದ್ದಾನೆ ಅಂದರೆ ಎಲ್ಲಿ ಅಂತ ಬರುತ್ತದು. ಸೊ ಆ 100% ಫೇತ್ ಇದ್ದಾಗ ಇಟ್ ವರ್ಕ್ಸ್. ಬಟ್ 100% ಫೇತ್ ಹೆಂಗಪ್ಪ ನಾವು ಇಟ್ಕೊಳ್ಳೋದು, ಹೆಂಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ ಬಂದಾಗ, ಅದಕ್ಕೆ ದೇವ್ರ ವಿಷಯ ಅಂತ ಬಂದಾಗ ಮತ್ತೆ ಮತ್ತೆ ಒಂದು ಏನೋ ಜಪ ಮಾಡಿ ಅಥವಾ ಬೆಳಿಗ್ಗೆ ಪ್ರತಿದಿನ ನೆನಪಿಸ್ಕೊಳ್ಳಿ ಅಥವಾ ರಿಪೀಟೆಡ್ ಆಗಿ ಹೇಳಿ ಅಂತ ಹೇಳೋದೇ ಅದಕ್ಕೋಸ್ಕರ. ರಿಪೀಟೆಡ್ ಆಗಿ ಏನೋ ಒಂದು ನಾವು ಸಜೆಷನ್ ಫೀಡ್ ಮಾಡಿದಾಗ ಇಟ್ ಗೆಟ್ಸ್ ರಿಜಿಸ್ಟರ್ಡ್ ಇನ್ ದ ಸಬ್ ಕಾನ್ಷಿಯಸ್ ಮೈಂಡ್. ಸೊ ಅದನ್ನು ನಾವು ಗಟ್ಟಿ ಮಾಡೋದು ಹೆಂಗೆ ಅಂತ ಬಂದಾಗ ರಿಪೀಟೆಡ್ ಆಗಿ ಹೇಳೋದು ನೆಸಸರಿ ಆಗುತ್ತೆ. ಬಿಕಾಸ್ ಇಟ್ ಕೆನಾಟ್ ಮೆಷರ್, ಇಟ್ ಕೆನಾಟ್ ಬಿಲೀವ್ ವಿತೌಟ್ ಎಂಡೋರ್ಸ್ಮೆಂಟ್ ಬೈ ದ ಸೆನ್ಸ್ ಆರ್ಗನ್ಸ್. ಇದು ಕಾನ್ಷಿಯಸ್ ಮೈಂಡ್. ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಸಿಕ್ಕಾಪಟ್ಟೆ ಪವರ್ಫುಲ್ ಆ್ಯಂಡ್ ಅದಕ್ಕೆ ಯಾವುದು ಪ್ರೂಫ್ ಬೇಕಾಗಿಲ್ಲ. ಬಟ್ ಇಟ್ ಬಿಲೀವ್ಸ್ 100%, ಇಟ್ ಗಿವ್ಸ್ ಯು ದ ರಿಸಲ್ಟ್. ಅಲ್ಲಿಗೆ ನಾವು ರೀಚ್ ಆಗೋದು ಹೆಂಗೆ ಅಂತ ಬಂದಾಗ ಈ ಒಂದು ಪಂಚೇಂದ್ರಿಯಗಳ ಮೂಲಕ ಅಥವಾ ನಿಮಗೆ ದೇವರು ಅಥವಾ ಬೇರೆ ಯಾವುದೇ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಬಿಲೀಫ್ ಗಟ್ಟಿ ಮಾಡಬೇಕಂತಿದ್ರೆ ರಿಪೀಟೆಡ್ ಆಗಿ ನೀವು ಅದನ್ನು ಅಳವಡಿಸ್ಕೊಂಡಾಗ ಇಟ್ ಹೆಲ್ಪ್ಸ್. ಇದು ಒಂದು ಬ್ರೀಫ್ ಆಗಿ ಒಂದು ಫ್ಯೂ ಟಾಪಿಕ್ಸ್ ಬಗ್ಗೆ ಹೇಳೋದಾದರೆ. ಆ್ಯಂಡ್ ನನ್ನ ತಂದೆಯವ್ರಿಗೆ ಕೊಡ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್. ನನ್ನ ಫ್ಯಾಮಿಲಿ, ನನ್ನ ಅತ್ತೆಯವ್ರು ಬಂದಿದ್ದಾರೆ, ಸೊ ಖುಷಿ ಆಯ್ತು ಅವ್ರನ್ನ ನೋಡಿ. ಅರ್ಚನಾ ಆಂಟಿ, ಅಕ್ಷಯ್, ಪಲ್ಲವಿ, ಪೂರ ಜನ, ಎವ್ರಿಬಡಿ, ಅಜ್ಜ ಆ್ಯಂಡ್ ಚಂದ್ರಕಾಂತ್ ಮಾಮ್, ದುರ್ಗೇಶ್ ಮಾಮು ಆ್ಯಂಡ್ ಮಾಧ್ಯಮದವರು, ಮತ್ತು ನಮ್ಮ ರಾಜಶೇಖರ್ ಸರ್ ಕೂಡ ಬಂದಿದ್ದಾರೆ, ನಮ್ಮ ಅಜ್ಜಿ ಮಂಜುನಾಥ್ ಅಜ್ಜಿ, ಎಲ್ಲರೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಬುಕ್ಕನ್ನು ರಿಲೀಸ್ ಮಾಡೋಕ್ಕೆ ಐ ವುಡ್ ಲೈಕ್ ಟು ಇನ್ವೈಟ್ ರಾಜಶೇಖರ್ ಸರ್ ಆ್ಯಂಡ್ ರೇಣುಕಾ ಮ್ಯಾಮ್. ಇವರು ನನ್ನ ಫಸ್ಟ್ ಮೆಂಟರ್. ನನ್ನ ಫಸ್ಟ್ ಜಾಬ್ 7 years ago ನಾನು ಫಸ್ಟ್ ಟೈಮ್ ಮಾಡಿದಾಗ ಒಬ್ಬರು ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಬ್ರಿದ್ದಾರೆ ಅರ್ಥ ಮಾಡ್ಕೊಳ್ಳೋರು, ಒಬ್ರಿದ್ದಾರೆ ನಮ್ಮ ಸಪೋರ್ಟಿಗೆ, ಒಬ್ರಿದ್ದಾರೆ ಏನೋ ಅನ್ಯಾಯ ಅವ್ರು ಹೇಳ್ತಾರೆ ಅಥವಾ ಹಿಂಗಲ್ಲ ಹಾಗೆ ಅಂತ ಒಂದು ಗೈಡ್ ಮಾಡೋಕ್ಕೆ ಒಂದು ಪರ್ಸನ್ ಇದ್ದಾರೆ ಅಂದಾಗ ಸಿಕ್ಕಾಪಟ್ಟೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ. ಸೊ ನಾನು ಕಾಲೇಜಿಂದ ಫಸ್ಟ್ ಪಾಸ್ಔಟ್ ಆದಾಗ ನಾನು ತುಂಬ ಪ್ರೊಟೆಕ್ಟಿವ್ ಆಗಿ ನನ್ನ ಪೇರೆಂಟ್ಸ್ ನನ್ನ ಬೆಳೆಸಿದ್ದು, ತುಂಬ ಸ್ಟ್ರಿಕ್ಟಾಗಿ ಎಲ್ಲೂ ಕಳಿಸ್ತಾ ಇರಲಿಲ್ಲ ಹಾಗೆ. ಸೊ ಫಸ್ಟ್ ಟೈಮ್ ಕೆಡಬಮ್ಸಲ್ಲಿ ನಾನು ವರ್ಕ್ ಮಾಡಿದಾಗ ಫಸ್ಟ್ ಟೈಮ್ ನಾನು ಇಂಡಿಪೆಂಡೆಂಟ್ ಆಗಿ ಇದ್ದಿದ್ದು. ಅಯ್ಯೋ ಎಲ್ಲ ನಾನೇ ಮಾಡಬೇಕು ಅಂತೆಲ್ಲ ಆ ಜವಾಬ್ದಾರಿ ಕಲ್ತ್ಕೊಂಡಿದ್ದು ಅಲ್ಲಿ. ಸೊ ಅಲ್ಲಿ ಕೆಡಬಮ್ಸಲ್ಲಿ ನನಗೆ ರಾಜಶೇಖರ್ ಸರ್ ಮತ್ತು ರೇಣುಕಾ ಮ್ಯಾಮ್ ತುಂಬ ಒಂದು ಪಾಸಿಟಿವ್ ಪಿಲ್ಲರ್ ಆಫ್ ಸ್ಟ್ರೆಂತ್ ಥರ ಪ್ರತಿ ಸಲ ಅದು ನನಗೆ ಫೀಲ್ ಆಗಿದೆ. ಏನಿದ್ರು ರಾಜಶೇಖರ್ ಸರ್ಗೆ ಹೇಳ್ತೀನಿ, ರಾಜಶೇಖರ್ ಸರ್ ಇದ್ದಾರೆ ಅವರಿಗೆ ಹೇಳಿದ್ರೆ ಆಯಿತು ಅಂತ ಆ ಒಂದು ಫೀಲಿಂಗ್ ಯಾವಾಗಲೂ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅವ್ರು ಹ್ಯಾಂಡಲ್ ಮಾಡೋ ರೀತಿ, ಓಕೆ ಚಲೋ ಕಮಾನ್, ಯಾವುದೇ ಪೇಷಂಟು ಅಯ್ಯೋ ಇವನು ಸ್ವಲ್ಪ ಕಿರಿಕ್ ಪಾರ್ಟಿ ಅಂತ ನಮ್ಗೆ ಅನ್ಸಿದ್ರು ರಾಜಶೇಖರ್ ಸರ್ ಹೌದಾ ಕರೀರಿ ಅವ್ರನ್ನ, ಎಸ್ ಪ್ಲೀಸ್ ಕಮ್ ಅಂತ ಅವ್ರು ಹ್ಯಾಂಡಲ್ ಮಾಡೋ ರೀತಿನೇ ಚೆನ್ನಾಗಿತ್ತು. ಆ್ಯಂಡ್ ಸೇಮ್ ಥಿಂಗ್ ವಿತ್ ರೇಣುಕಾ ಮ್ಯಾಮ್. ಐ ವರ್ಕ್ಡ್ ಅಂಡರ್ ಹರ್, ಶಿ ಗೈಡೆಡ್ ಮಿ ಅ ಲಾಟ್. ಶಿ ಈಸ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆ್ಯಂಡ್ ಹಿ ಈಸ್ ದ ಡೈರೆಕ್ಟರ್ ಆಫ್ ಕೆಡಬಮ್ಸ್ ಆ್ಯಂಡ್ ಡಿ ಅಡಿಕ್ಷನ್ ಸೆಂಟರ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ವರ್ಕ್ ಮಾಡಿದ್ದೆ. ಸೊ ಥ್ಯಾಂಕ್ ಯು ಸೊ ಮಚ್. ಅವರು ಇಷ್ಟು ಟೈಮ್ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ ಇದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಐ ಇನ್ವೈಟ್ ಯು ಆನ್ ಸ್ಟೇಜ್. ಸರ್ ಬನ್ನಿ, ಮುಖ ನೋಡಬೇಡಿ ನೋಡಿ. ಅದು ದಾನೆ ದಾನೆ ಮೇಲೆ ಖಾನೆ ವಾಲೆ ಕಾ ನಾಮ್ ಅಂತಾರೆ ನೋಡಿ. ಯಾವುದೋ ಕಾರಣದಿಂದ ಏನೋ ಆಗಿ ಅವರಿಬ್ಬರು ಕೂಡ ಬರೆದಿರೋದು, ಒಬ್ಬರಾದರೂ ಬರ್ತಿದ್ರು, ಅದು ಕೂಡ ಅವರು ಕೂಡ ಸಿಗಾಕೊಂಡಿದ್ದಾರೆ. ಇವಳಿಗೆ ನಿಜವಾಗಿ ಗೌರವ, ನಿಜವಾಗಿ ಪ್ರೀತಿ, ನಿಜವಾಗಿ ಅವ್ರನ್ನ ತಿದ್ದಿದ ನೀವು ಮೊದಲ ಕೆಲಸಕ್ಕೆ ಹೋದಾಗ. ಸೊ ಎಲ್ಲೋ ನಿಮ್ಮ ಕೈಲೇ ಅದು ಬಿಡುಗಡೆ ಆಗಬೇಕು ಅಂತಿತ್ತೇನೋ ಗೊತ್ತಿಲ್ಲ ನನಗೆ. ಸೊ ದಯವಿಟ್ಟು ಬನ್ನಿ ಸರ್. ಮೇಡಮ್ ಅವರೇ ಬನ್ನಿ. ಓಕೆ, ಈಗ ನಾನು ಒಂದೆರಡು ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಖುಷಿಯಾಗಿತ್ತು ಅಂದರೆ ನೋಡಿ, ನನಗೆ ಸಾಧಾರಣ ಸೆಕೆಂಡ್ PUC ಅಥವಾ ಫಸ್ಟ್ PUC ಹೊತ್ತಿಗೆ ನಾನು ಯೋಗ ಸ್ಟೂಡೆಂಟ್ ಆಗಿದ್ದೆ. ನನಗೆ ಈ ಮನಸ್ಸಿನ ಶಕ್ತಿಗಳು ನೋಡ್ತಾ ಬಂದೆ. ನಾನು ಭಾಳಷ್ಟು ವಿಧದಲ್ಲಿ ನೋಡಿದೆ. ನನಗೆ ಭಾಳ ಕುತೂಹಲ, ಎಲ್ಲ ತಿಳ್ಕೊಬೇಕಲ್ಲ, ಇದೆಲ್ಲ ತಿಳ್ಕೊಬೇಕಲ್ಲ ಅಂತ. ಚಿ ವಿಶ್ವೇಶ್ವರಯ್ಯನವರು ಅಂತ, ಚಿ ಸದಾಶಿವಯ್ಯ ಅಂತ ಸಿನಿಮಾ ಸಾಹಿತ್ಯವಿದ್ದಾರೆ, ಅವರ ಅಣ್ಣ. ಅವರು ತ್ಯಾಗರಾಜ ನಗರದಲ್ಲಿ ಲಲಿತ ವಿದ್ಯಾಮಂದಿರ ಅಂತ ಒಂದು ಯೋಗ ಕ್ಲಾಸ್ ಇತ್ತು, ಅಲ್ಲಿ ಸೇರಿಕೊಂಡೆ. ಅಲ್ಲಿ ಸೇರಿಕೊಂಡಾಗ ನನಗೆ ಭಾಳ ಖುಷಿಯಾಗಿದ್ದು
ಹಲವಾರು ಎಕ್ಸ್ಪೆರಿಮೆಂಟ್ಸು, ವಿಧ ವಿಧದ ಎಕ್ಸ್ಪೆರಿಮೆಂಟ್ಗಳು, ಮೆಡಿಟೇಷನ್ನು. ಆಮೇಲೆ ಮಲ್ಲಡಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂತಾರೆ, ಅವರು 106 ವರ್ಷ ಬದುಕಿದ್ರು ಅವರು. ಅಂಥವ್ರು ಕೂಡ ನಮ್ಮ ಇದಕ್ಕೆ ಬರ್ತಾಯಿದ್ರು, ನಮ್ಮ ಹತ್ರ ಮಾತಾಡೋಕ್ಕೆ, ಕೆಲವು ವಿದ್ಯೆಗಳನ್ನ ಹೇಳ್ಕೊಡೋದಕ್ಕೆ. ಸೊ ಅಲ್ಲಿ ನನಗೆ ಒಂದು ವಿಷಯ ಸ್ಪಷ್ಟವಾಗಿ ಅವರಿಂದ ಗೊತ್ತಾಗಿದೆ ಏನಂದರೆ, ಅವರೊಂದು ಕತೆ ಹೇಳಿದ್ರು. ಒಬ್ಬ ಹುಡುಗ 8-9 ವರ್ಷದ ಹುಡುಗ, ಅವನಿಗೆ 8-9 ರೀತಿಯ ಕಾಯಿಲೆಗಳು, ಇನ್ಕ್ಲೂಡಿಂಗ್ ಫಿಟ್ಸ್ ಅಂತ ಹೇಳಿದ್ರೆ ಅಪಸ್ಮಾರ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅಲ್ಲಿಂದ ಹಿಡಿದು ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳು. ಅವ್ರ ಡಾಕ್ಟ್ರ್ ನೋಡ್ಬಿಟ್ಟು, ಸರ್ ಇನ್ನೊಂದು ವರ್ಷ ಬದುಕಿದ್ರೆ ಹೆಚ್ಚು, ಈ ಪ್ರಾಯದಲ್ಲಿ ಇಷ್ಟು ಕಾಯಿಲೆಗಳು ಒಬ್ಬರತ್ರ ನಾವು ನೋಡೇ ಇಲ್ಲ ಅಂತ. ಅಲ್ಲಿಂದ ಚಿತ್ರದುರ್ಗ ಕರ್ಕೊಂಡು ಆ ಡಾಕ್ಟ್ರು ಹಾಗೆ ಹೇಳ್ತಾರೆ. ಕೊನೆಗೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಹುಡುಗನಿಗೆ, ಇನ್ನೊಂದು ವರ್ಷದಲ್ಲಿ ಸತ್ತೋಗ್ಬಿಡ್ತೀನೋ ನಾನು ಅಂತ. ಅಲ್ಲಿ ಊರಲ್ಲಿ ಯಾರ್ಯಾರು ದೊಡ್ಡವರಿದ್ದಾರೆಲ್ಲ ಕೇಳಿ, ನಾನು ಬದುಕಬೇಕಲ್ಲ, ಏನು ಮಾಡ್ಬೋದು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ ಯೋಗದಲ್ಲಿ ಎಲ್ಲಕ್ಕೂ ಉತ್ತರ ಇದೆಯಂತೆ. ಶಿವಾನಂದರು ಅಂತ ಒಬ್ಬರಿದ್ದಾರೆ, ಅವರು ತುಂಬ ದೊಡ್ಡ ಸಾಧಕರು. ನೀನು ಅವ್ರ ಹತ್ರ ಹೋಗಿ ಹೇಗಾರು ಮಾಡಿ ಅವ್ರ ಹತ್ರ ವಿದ್ಯೆ ಕಲಿಯ. ಅವ್ರು ಎಲ್ಲಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಒಂದು ಜೋಳಿಗೆ ಇಟ್ಕೊಂಡು ಪ್ರತಿಯೊಬ್ಬರ ಹತ್ರ 1 ರೂಪಾಯಿ, 2 ರೂಪಾಯಿ, 50 ಪೈಸಾ ಎಲ್ಲ ಒಟ್ಟು ಮಾಡಿ ಆ ಹುಡುಗ ಶಿವಾನಂದರು ಭೇಟಿಯಾಗಕ್ಕೆ ಹೋಗ್ತಾನೆ. ಭೇಟಿ ಆಗೋದಾಗ ಮೊದಲು ಹೋಗಿದ್ದೆ ಕಾಲಿಗೆ ಬಿದ್ದುಬಿಡ್ತಾನೆ. ನಾನು ನಿಮ್ಮ ಮನೆ ನಿಮ್ಮ ಆಶ್ರಮದ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ, ನನಗೆ ಯೋಗ ಕಲಿಸಿ ಅಂತ. ಯಾಕಪ್ಪ ಏನಾಯ್ತು ಅಂತ, ಈ ಥರ ಸರಿ ನೀನೇನು ಕೆಲಸಗಾರ ಥರ ಇರೋದು ಬೇಡ, ವಾಲಂಟಿಯರ್ ಥರನೇ ಮಾಡು, ನಾನು ನಿನಗೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟು ಆ ಎಲ್ಲ ಯೋಗ ವಿದ್ಯಾಭ್ಯಾಸ ಆಗಿ ಮೆಡಿಟೇಷನ್ನು, ಕುಂಡಲಿನಿ ಯೋಗ ಪ್ರತಿಯೊಂದನ್ನು ಹೇಳ್ಕೊಟ್ಟು ಆ ಹುಡುಗ ಇವತ್ತು ನಿಮ್ಮ ಮುಂದೆ 102 ವರ್ಷದಲ್ಲಿ ನಿಂತಿದ್ದೀನಿ. ನಾನೇ ಆ ಹುಡುಗ. ಯೋಗ ಎಲ್ಲದಕ್ಕೂ ಯೋಗದಲ್ಲಿ ಉತ್ತರ ಇದೆ ಅಂದರೆ ನಾನು ಜೀವಂತ ಸಾಕ್ಷಿ ಅಂತ ಹೇಳಿದವರು ಮತ್ತೆ 4 ವರ್ಷ ಬದುಕಿದ್ರು. 106 ವರ್ಷ, 8-9 ವರ್ಷ ವಯಸ್ಸು ಅನ್ನೋ ಥರ ತೀರ್ಮಾನ ಆಗಿದ್ದಂಥ ಒಬ್ಬ ಸಣ್ಣ ಹುಡುಗ ವೈದ್ಯಕೀಯ ಇದರಲ್ಲಿ ಪರೀಕ್ಷೆಗಳಲ್ಲಿ 106 ವರ್ಷ ಬದುಕ್ತಾರೆ. ನನಗಿವೆಲ್ಲ ಅಚ್ಚರಿ ಅನ್ನಿಸ್ತಾ ಇತ್ತು. ಅವರ ಮಾತು ಕೇಳಿನೇ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ನಾವು ಮನಸ್ಸಲ್ಲಿ ನಂಬಿ ಏನನ್ನು ನಾವು ಗಟ್ಟಿಯಾಗಿ ಹೇಳ್ತಾ ಹೋಗ್ತೀವೋ ದೇಹದ ಮೇಲೆ ಕೂಡ ನೀವು ಪರಿಣಾಮ ಬೀರ್ಬೋದು. ಇದನ್ನು ಸಣ್ಣ ಪುಸ್ತಕ ನಾನು ಮೊದಲಿಂದ ಮಾಡ್ತಾ ಇದ್ದೆ. ನಾಳೆ ಬೆಳಗ್ಗೆ ನನ್ನ ಜ್ವರ ಹೋಗ್ಬೇಕು, ಅಂತ ಗಟ್ಟಿಯಾಗಿ ಮಲ್ಕೊಂಡ್ಬಿಡೋದು, ಬೆಳಗ್ಗೆ ಎದ್ದಾಗ ಜ್ವರ ಹೋಗಿರೋದು, ಈ ಥರದ್ದು ನೋಡಿದೆ. ಬಟ್ ಒಂದು ವಿಚಿತ್ರವಾದ ಸನ್ನಿವೇಶ ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಕಡೆ. ನನಗೆ ಹಿಂಗಂದ್ರೆ ಇಲ್ಲಿ ದಪ್ಪ ಮಾಂಸದ ಗುಡ್ಡೆ ಒಂದು ಬರೋದು. ನಮ್ಮ ಅಕ್ಕ ಇವತ್ತು ಬಂದಿಲ್ಲ, ಅವರೆಲ್ಲ ಸಾಕ್ಷಿ ಇದಕ್ಕೆ. ಅದಕ್ಕೆ ಗ್ಯಾಂಗ್ಲಿಯನ್ ಏನು ಅಂತ ಕರೆದ್ರು, ದುರ್ಮಾಂಸ ಅದು. ಅದನ್ನು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರು, 1 ರೂಪಾಯಿ ಡಾಕ್ಟ್ರು ಅಂತ ಕರೀತಿದ್ದೆ, 1 ರೂಪಾಯಿ ತೊಗೊಳ್ಳೋದವ್ರು ಯಾವಾಗ. ಅವ್ರ ಹತ್ರ ಹೋಗಿ ತೋರಿಸ್ದೆ, ಏನು ಸರ್ ಇದು ಅಂತ. ಅದು ದುರ್ಮಾಂಸಪ್ಪ, ಒಂದು ಸಣ್ಣ ಆಪ್ರೇಷನ್ ಮಾಡಿದ್ರೆ ಆಯಿತು, ಅದು ಹೋಗುತ್ತೆ. ಅದೇನು 1 ದಿವಸ ಹಾಸ್ಪಿಟ್ಲಲ್ಲಿ ಇರಬೇಕಷ್ಟೇ. ನನಗೆ ನನ್ನ ಬಾಡಿ ಯಾರೂ ಕುಯ್ಯೋದು ಬೇಡ ಅಂತ. ಜೊತೆಲಿ ಇವ್ರು ಹೇಳಿದ ಮಾತಿತ್ತು, ನೀವು ನಂಬಿಬಿಟ್ಟು ಏನು ಬೇಕಾದ್ರೂ ದೇಹದ ಮೇಲೆ ಅದನ್ನು ಪರಿಣಾಮ ನೋಡ್ಬೋದು ಅಂತ. ಅಲ್ಲಿಂದ ಕೂತ್ಕೊಂಡೆ. ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಇನ್ನೊಂದ್ರೆ ಇಷ್ಟು ದಪ್ಪ ಆಗುತ್ತೆ. ಓಕೆ, ನೋಡ್ತಾ ಇರೋದು. ಓಕೆ, ಅದು ಕರಗ್ತಾ ಇದೆ. ಕಣ್ಣು ಮುಚ್ಕೊಂಡು 10 ನಿಮಿಷ ಬರೀ ಅದು ಕರಗ್ತಾ ಇದೆ, ಕರಗ್ತು ನಾರ್ಮಲ್ ಆಯಿತು ಅಂದ್ಕೊಳ್ಳೋದು. ಮತ್ತೆ ನೋಡೋಕೆ ಹೋಗಲ್ಲ, ಅದು ಇರುತ್ತಲ್ಲ, ಅದು ಗೊತ್ತು ನನಗೆ. ಅದು ನೋಡೋಕೆ ಹೋಗ್ಬಿಟ್ಟು ಮತ್ತೆ ಸುಮ್ಮನೆ ಇರೋದು ಎಲ್ಲ. ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ತಿರ್ಗಾ ಈ ಥರ 20 ಡೇಸ್ ಮಾಡೋದ್ರೊಳಗೆ ಅದು ಕರಗೋಯ್ತು ಇದೇ ಕೈಗೆ. ನಾನು ಡಾಕ್ಟ್ರಿಗೆ ಹೋಗ್ತಾ ಇರ್ತೆ, ಸರ್ ಕರಗಿಸ್ದೆ ಅಂತ. ಹೆಂಗೆ ಅಂದರು. ಅವ್ರು ನೋಡ್ತಿದ್ದಾರೆ ಆಪ್ರೇಷನ್ ಕಟ್ಟೇನೋ ಇದೆಯಾ ಅಂತೆಲ್ಲ ನೋಡಿದ್ರು, ಏನೂ ಇಲ್ಲ. ಹೆಂಗೆ ಅಂದರು. ಈ ಥರ ಸರ್ ಯೋಗದಿಂದ ಅಲ್ಲ. ನಂಬಲೇ ಇಲ್ಲ ಅವರು. ನಮ್ಮ ಅಕ್ಕನೂ ಕೂಡ MBBS ಡಾಕ್ಟ್ರು, ಅವ್ರಿಗೂ ಹೇಳಿದೆ. ಅವ್ರಿಗೆ ಇವತ್ತು ಆಶ್ಚರ್ಯ ಇದೆ, ಅದು ಹೆಂಗೋ ಕರಗಿಸ್ದೆ ನೀನು ಅಂತಾರೆ. ಇದನ್ನೆಲ್ಲ ನಾನೇ ಸ್ವತಃ ನೋಡಿದ್ಮೇಲೆ ಅಲ್ಲಿಂದ ಮುಂದೆ ಬಹಳಷ್ಟು ಮಾನಸಿಕ ಪ್ರಯೋಗಗಳು ಮಾಡ್ತಾ ಹೋದೆ. ಹಲವಾರು ಪ್ರಯೋಗಗಳು, ಕೆಲವು ಗುಟ್ಟುಗಳು ಗೊತ್ತಾಗ್ತಾ ಹೋಗಿತ್ತು ಮನಸ್ಸಿಂದ. ಮನಸ್ಸು ಯಾವ ರೀತಿ ನಮ್ಮನ್ನು ಯಾಮಾರಿಸುತ್ತೆ, ಮನಸ್ಸು ಯಾವ ರೀತಿ ನಮ್ಮನ್ನು ನಂಬೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಅದ್ರ ಕಂಫರ್ಟ್ ಝೋನ್ ಅದಕ್ಕೆ ತುಂಬ ಇಂಪಾರ್ಟೆಂಟ್. ಈಗ ಹೆಂಗಂದರೆ ನೋಡಿ, ನೀವು ವಾಕ್ ಹೋಗ್ತಾ ಇರ್ತೀರ ಅಂತ ನೋಡಿ, ಕೊರೋನಾ ಬಂತು, ಎಲ್ಲ ಮನೆಯಲ್ಲೇ ಇದ್ರು, ಆರಾಮಿರುತ್ತೆ ಮನಸ್ಸು, ಖುಷಿಯಾಗುತ್ತೆ. ಅದಕ್ಕೆ ಹಬ್ಬ ಸದ್ಯ ಬೆಳಗ್ಗೆ ಎದ್ದು ಹೋಗೋದಿಲ್ಲ, ನಮ್ಗದು ಬೇಕು ನನ್ನ ಆರೋಗ್ಯಕ್ಕೆ ಅಂತಿದ್ರು. ಆ 2-3 ತಿಂಗಳು ಅವರು ಕೊರೋನಾ ಬಂದಾಗ ಹೋಗ್ದಿರೋರಿಗೆ ಅದೇ ಕಂಫರ್ಟ್ ಝೋನ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ಬಿಡುತ್ತೆ, ಬೇಡ. ಆಮೇಲೆ ಓಪನ್ ಆದಾಗ ಹೋಗುವಾಗ ಕಾರಣಗಳು ಕೊಡುತ್ತದೆ. ಇವತ್ತು ಸ್ವಲ್ಪ ಚಳಿ ಇದ್ದಂಗಿದೆ, ನಾಳೆ ಹೋಗೋಣ ಬಿಡೋದು. ಮತ್ತು ನಾಳೆ ಹೊರಟ್ರೆ ನೆನೆಲ್ಲ ಮೈಕೈಯೆಲ್ಲ ನೋವಿದ್ದಂಗಿದ್ದು, ನಾಳೆ ಹೋಗೋಣ, 1 ದಿವಸ ಹೋಗಿದ್ರೆ, ಈ ರೀತಿ ಅದು ಕಂಫರ್ಟ್ ಝೋನ್ ನೆಂಚ್ಕೊಂಡ್ಬಿಡುತ್ತೆ, ಹೆಂಗೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ. ಇದೆಲ್ಲ ಗಮನಿಸಿ ನಾನು ಇದನ್ನೆಲ್ಲ ಯಾರಿಗಾದ್ರು ಹೇಳಬೇಕಲ್ಲ ನಾನು ಚೆನ್ನಾಗಿ ಎಲ್ಲರೂ. ಯಾಕಂದರೆ ಎಲ್ಲೋ ಒಂದು ಕಡೆ ಬಂದವರೆಲ್ಲ ಇಲ್ಲಿಂದ ಹೋಗಲೇಬೇಕು. ಹೋಗೋದ್ರೊಳಗೆ ಹಲವಾರು ಗುಟ್ಟುಗಳು ನೋಡಿದೆ. ಇವಳು ಏನಾಯಿತು, ಇವಳು ಸ್ಕೂಲ್ ಹೋಗೋದಾಗಿಂದ ಇದನ್ನೆಲ್ಲ ಗಮನಕ್ಕೆ ಶುರು ಮಾಡೋದು, ನಾನು ಮಾಡೋ ಪ್ರಯೋಗಗಳನ್ನೆಲ್ಲ. ನಾನು ನಮ್ಮ ಕಾರ್ ಶೆಡ್ಡಲ್ಲಿ ಮಾಡ್ತಾಯಿದ್ದೆ ಅವಾಗ. ಅದಕ್ಕೆ ನಮಗೊಂದು ಕ್ಲಿನಿಕ್ ಅಂತಿರಲಿಲ್ಲ, ಆ ಥರ ಏನಿರಲಿಲ್ಲ, ಸೆಂಟರ್ ಅಂತಿರಲಿಲ್ಲ. ಕಾರ್ ಶೆಡ್ಗೆ ಬರೀ ಆತ್ಮೀಯಲ್ಲಿ ಮಾತ್ರ ಗೊತ್ತಿತ್ತು. ನಾನು ಕ್ಲೋಸ್ ಸರ್ಕಲ್ ಕೂಡ ನಾನು ಏನೇನು ಮಾಡ್ತಿದ್ದೀನಿ ಅಂತ ನಾನು ಹೇಳಿಲ್ಲ. ಯಾಕಂದರೆ ತುಂಬ ರೆಸ್ಪೆಕ್ಟ್ ಕೊಡೋಂಗೆ ಆಗ್ಬಿಟ್ರು. ನಾವು ಹೋಗೋ ಬಾರ ಅಂತ ಮಾತಾಡೋರು,
ಏನಪ್ಪ ನೀನು ಅಂತ, ಅಯ್ಯೋ ನನಗೆ ಅದು ಬೇಡಪ್ಪ ಅಂದ್ಬಿಟ್ಟು ಯಾರಿಗೂ ಹೇಳಿಲ್ಲ. ಕೆಲವ್ರು ಮಾತ್ರ ಗೊತ್ತಿರೋ ಮಟ್ಟೆ ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು ಇವನೇನೋ ಮಾಡ್ತೇನೆ ಅಂತ. ಅವ್ರ ಫ್ರೆಂಡ್ ಒಬ್ಬರು ನಿಮ್ಮ ಮಗ ಏನೋ ಮಾಡ್ತಾರಂತಲ್ಲ ಒಂದು ದಿವಸ ಮೀಟ್ ಮಾಡಬೇಕು ಅಂತ ಅವ್ರ ಕೊನೆಗೆ ಬಂದಿದ್ರು, ಅಷ್ಟು ವಯಸ್ಸಾದವರು ಸಮಯದಲ್ಲಿ. ಇದೆಲ್ಲವನ್ನು ಮಾಡಿ ಯಾರಾದರೂ ಒಬ್ರು ಕಲ್ತ್ಕೊಳ್ಳೋರು ಬೇಕಲ್ಲ, ಇದನ್ನು ಚೆನ್ನಾಗಿ ನನ್ನ ಜೊತೆ ತೊಗೊಂಡ್ಬೇಕಾದ್ರೆ ಇವಳು ಜೊತೆಲೇ ಇದ್ದಿದ್ದೀನಿ ಅಂತ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ಲು. ಕೆಲವಾರು ಎಕ್ಸ್ಪೆರಿಮೆಂಟ್ಸ್ ಅವಳಿಗೆ ಶಾಕ್ ಆಗೋದಾರೆ, ಇದಿಷ್ಟೆಲ್ಲ ಸಾಧ್ಯ ನಮ್ಮ ಮನಸ್ಸಿಗೆ. ನಾನು ಸೈಕಾಲಜಿ ತೊಗೋತೀನಿ, ಅದಕ್ಕಿಂತ ಮುಂಚೆ ಯಾವುದೋ ಒಂದು ಪುಸ್ತಕ ತಂದು ಕೊಡೋಕೆ ಹೇಳಿದ್ರು, ಮನಸ್ಸಿನ ಬಗ್ಗೆ ಒಂದು ತಂದು ಕೊಟ್ಟೆ. ಹೋದ ಮೇಲೆ ನಾನು ಸೈಕಾಲಜಿನೇ ತೊಗೋತೀನಿ ಅಂದು. ಡಾಕ್ಟ್ರು ಇಂಜಿನಿಯರ್ ಆಗಬೇಕು ಅಂತ ಎಲ್ಲರಿಗೂ ಇಷ್ಟ ಇದೆ. ನಾನು ICW ನಮ್ಮ ಮಿಸ್ಸಸ್ ಕೂಡ ಇಂಜಿನಿಯರಿಂಗ್ ಅದೇನು ಇದೆಲ್ಲ ಮಾಡಿಕೊಂಡು ಇಬ್ಬರು ಫೋಟೋ ಸ್ಟುಡಿಯೋಲ್ಲಿದ್ದೀವಿ. ಪ್ಯಾಷನ್ ಏನು ಅದನ್ನು ಮಾಡ್ಕೊಂಡು ಕೂತಿದ್ದೀವಿ. ಅದಕ್ಕೆ ಹೇಳಿ ನಿನಗೇನು ಇಷ್ಟನೋ ಅದು ಮಾಡೋದು, ನಮ್ಗೆ ಯಾವ ಒತ್ತಾಯನಿಲ್ಲ, ಸೈಕಾಲಜಿನ ತಗೋ ಅಂತ ಹೇಳಿದೆ. ಅಲ್ಲಿಂದ ತೊಗೊಂಡ್ಲು ರೊಚ್ಚಿನಿಂದ. ನಾನು ನೋಡಿ ನಂಬಿಕೆ ಒಳಗೆ ಕೆಲಸ ಮಾಡಿದಂಥ ಅವಳ ನಂಬಿಕೆನೇ ಕೆಲಸ ಮಾಡಿದ ವಿಷಯ ಹೇಳ್ತೀನಿ ನೋಡಿ. ಅವಳಿಗೆ ಎಕ್ಸಾಮ್ಗೆ ಸೆಕೆಂಡ್ PUC 20 ದಿವಸ ಟೈಮ್ ಇದೆ. ಅಪ್ಪ ನಾನು ಅಕ್ಟೋಬರ್ ಕಟ್ತೀನಿ ಅಂತ. ಏನು ಅನ್ಕೊಂಡ್ಬಿಟ್ಟಿದ್ದೆ ಅಂತ. ಅಕ್ಟೋಬರ್ಗೆ ಇವಾಗೇನು ಮಾಡ್ತೇನೆ? ಇಲ್ಲ ನಾನು ಸಿಲೆಬಸ್ಸೇ ಓದಿಲ್ಲ, ನೋಡಿಲ್ಲ ಇನ್ನು. ಅಯ್ಯೋ ನಿನ್ನ ಏನು ಈ ಥರ ಮಾಡ್ಬಿಟ್ಟು. ಅವಳು ವೈಸ್ ಪ್ರೆಸಿಡೆಂಟ್ ಇದು ಬರೀ ಪ್ರೋಗ್ರಾಮ್ಗಳು ಅರೇಂಜ್ ಮಾಡೋದು ಇದರಲ್ಲೇ ಬ್ಯುಸಿಯಾಗಿ, ಅಪ್ಪ ಯಾರು ಸಿನಿಮಾ ಆರ್ಟಿಸ್ಟ್ ಕರೆಸು ಅಂತ ಹೇಳೋದು ಅವ್ರ ಹತ್ರ ಇದೇ ಆಗೋಯ್ತು. ಆಮೇಲೆ ಹೇಳಿದೆ, ಆಮೇಲೆ ನೋಡ್ರೆ ಭಯ ಆಗೋಯ್ತು. ಏನು ಹಿಂಗೆ ಬಿಟ್ಟರೆ ನೋಡಮ್ಮ ಬರೆದ್ರೆ ಅಟ್ಲೀಸ್ಟ್ ಪಾಸ್ ಆಗೋ ಚಾನ್ಸ್ ಇದೆ, ಬಿಟ್ಟರೆ ಹೋಯ್ತು. ಏನಾರು ಮಾಡು, ಬರೀ ನಿಜ ಒಂದು ಮಾತಾಡಲ್ಲ, ನೀನು ಮನಸ್ಸು ಮಾಡಿದ್ರೆ ನೀನು ಟಾಪರ್ ಆಗ್ಬೋದು. ಹೌದಾ? ಹೆಂಗೆ ನೀನು ಮನಸ್ಸು ಮಾಡೋದು ನಾನು ಟಾಪರ್ ಆಗ್ತೀನಿ ಅಂತ ಇಟ್ಕೋ, ಆಗ್ತೀಯ? ಅವ್ನಿಗೆ ಒಂದ್ಸಲ ಸ್ವಲ್ಪ ಧೈರ್ಯ ಬಂತು. ಏನೇನೋ ಮಾಡಿದ ನಮ್ಮಪ್ಪ, ಅವ್ನು ಹೇಳಿದ್ಮೇಲೆ ನಿಜಾನೇ ಇರ್ಬೋದು ಸುಳ್ಳಲ್ಲ ಅಂತ. ಅಕಸ್ಮಾತ್ ಟಾಪರ್ ಆದ್ರೆ ಏನು ಕೊಡ್ತೀಯ ಅಂತ. ನನಗೇನು ನಂಬಿಕೆನೇ ಇಲ್ಲ, ಇವ್ರು ಪಾಸ್ ಆದ್ರೆ ಸಾಕು ಅನ್ನೋ ಥರ ಇದ್ದಿದ್ದ ಟೈಮ್ ಅದು. ಇವ್ರು ಏನು ಓದಿಲ್ಲ, ಏನು ಕೇಳಿದ್ರು ಕೊಡ್ತೀನಿ ಅಂತ. ಹೌದಾ ಅಂತ ಯೋಚನೆ ಮಾಡಿದ್ರು. ಅದು ಯಾವುದೋ ಒಂದು ಲ್ಯಾಪ್ಟಾಪ್ ಆವಾಗ ಫೇಮಸ್ ಇತ್ತು, ಸೋನಿ ಕಂಪ್ನಿ, ಅದನ್ನು ಕೊಡಿಸ್ಬೇಕು ಅಂತ ವಾಯಸ್ ಅಂತ. ಆಮೇಲೆ ಎಕ್ಸಾಮ್ ರಿಸಲ್ಟ್ ಬಂದಾಗ, ಕಾಲೇಜಿಂದ ಫೋನ್ ಬಂದಾಗ ಐ ವಾಸ್ ಶಾಕ್. ಕಂಗ್ರ್ಯಾಚುಲೇಷನ್ ಸರ್, ಯುವರ್ ಡಾಟರ್ ಈಸ್ ಟಾಪರ್ ಇನ್ ಅವರ್ ಕಾಲೇಜ್ ಅಂತಂದ್ರೆ. ಆ್ಯಂಡ್ ಇನ್ 3 or 4 ಸಬ್ಜೆಕ್ಟ್ಸ್ ಈಸ್ ದ ಟಾಪರ್ ಇನ್ ಕರ್ನಾಟಕ. ಕರ್ನಾಟಕದಲ್ಲೇ 3-4 ಸಬ್ಜೆಕ್ಟಲ್ಲಿ ಟಾಪರು, ಕಾಲೇಜಿಗೆ ಅವಳೇ ಟಾಪರು. ಅಂತ ನಂಬಕ್ಕಾಗ್ದಿರಂಗೆ ಆಯಿತು. ಕೊನೆಗೆ ಅವಳಿಗೆ ಆಸೆ ಇತ್ತಂತೆ, ಅಂಬಾಸಿಡರ್ ಯಾವುದೋ ಕಾರ್ ತಗೊಳ್ಳೋ ಕೇಳಬೇಕಿತ್ತು ಅಂತ ಆಮೇಲೆ ಅಂದ್ಕೊಂಡಿದ್ಲಂತೆ. ಅದಾಗಲಿಲ್ಲ ಪಾಪ, ಅಲ್ಲಿ ಸೋತದ್ದು. ಬಟ್ ಅವಾಗ ಹೆಂಗೆ ಓದ್ತಿದ್ಲು ಅನ್ನೋದು ಒಂದು ಹೇಳ್ತೀನಿ. ಓದ್ತಾ ಇರೋಳು ಸುಷ್ಮಿತಾ ಅಂತ. ಅಲ್ಲ ಮಾವ ತಿಂಡಿ ತಿಂತೀಯ? ಆಮೇಲೆ ಈ ಥರ ಓದಿದ್ಲು, ನಾನ್ ಸ್ಟಾಪ್ ಓದೋದು, ಟಾಪರ್ ಆಗೋದು. ಸೊ ನಾನು ಜನರಲ್ಲಾಗಿ ಒಂದಷ್ಟು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹತ್ರ ಬರೋರೆಲ್ಲ ಬರ್ತಾರೆ, ಸರ್ ನನಗೆ ಈ ಕಷ್ಟ, ನನಗೆ ಈ ರೋಗ, ಸ್ಕಿಜೋಫ್ರೀನಿಯಾ ಥರದ ರೋಗಗಳು, OCD, ಯಾವುದು ಬೇಕಾದಷ್ಟಿದೆ, ಬೈಪೋಲರ್. ನನಗೆ ಇವೆಲ್ಲ ಹೆಸರುಗಳೇ ಗೊತ್ತಿರಲಿಲ್ಲ. ನಾನು ಎಲ್ಲರೂ ಸರ್ ಮಾಡ್ತಾ ಇದ್ದೆ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯಲ್ಲಿ. ಇವಳು ಓದಕ್ಕೆ ಶುರು ಮಾಡಿ ಗೊತ್ತಾದ, ಅಪ್ಪ ನೀನು ಇವಾಗ ಮಾಡಿದ್ದೀವಿ ಅದಕ್ಕೆ ಸ್ಕಿಜೋಫ್ರೀನಿಯಾ ಅಂತಾರೆ ಅಂತ. ಹೌದಾ ಅಂತ ನನಗೆ ಗೊತ್ತಿಲ್ಲ. ಸ್ಕಿಜೋಫ್ರೀನಿಯಾ ಕ್ಯೂರ್ ಮಾಡೋಕ್ಕೆ ಆಗಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಂಬಿಕೆಯಿಂದಲೇ ನನ್ನ ಹತ್ರ ಬರ್ತಾರೆ ಬರೋದು. ಇದಕ್ಕೆ ಔಷಧಿನೇ ಇಲ್ವಂತೆ ಸರ್. ಪರವಾಗಿಲ್ಲ, ಮನಸ್ಸಿಂದ ಟ್ರೈ ಮಾಡೋಣ ಅಂತ ಅದನ್ನು ಮಾಡಿಕೊಂಡು ಒಂದಷ್ಟು ಕೇಸ್ಗಳು ನೋಡ್ತಾ ಅವ್ರಿಗೂ ಒಂಥರ ಚೆನ್ನಾಗಿದೆಯಲ್ಲ. ಸೊ ಅಲ್ಟಿಮೇಟ್ಲಿ ಅವ್ರಿಗೆ ಅರ್ಥ ಮಾಡಿಸೋದೇ ಕಷ್ಟ. ಸರ್ ಅಲ್ಲಿ ಯಾರೋ ಕೂತಿದ್ದಾರೆ ಸರ್, ನಾನು ನೋಡ್ತಾ ಇದ್ದಾರೆ ಅಂತ ಬಂದು ಕೂತ್ಕೋತಾರೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್ ಚಾಕು ಎಲ್ಲ ತಂದಿದ್ದಾನೆ ಸರ್, ಈ ಥರ ಎಲ್ಲ ಹೇಳೋರು ಕೇಳಿದ್ದೀನಿ. ಇಲ್ಲವಲ್ಲ ಅಂದರೆ ಅವ್ರು ನಂಬಲ್ಲ. ಅವ್ರು ಕಾಣುತ್ತದು, ಅವ್ರ ಮನಸ್ಸಿಗೆ ಕಾಣುತ್ತೆ. ನನ್ನ ಮಾತು ಅವ್ರು ನಂಬಲ್ಲ, ಅವ್ರ ಮನೆಯವ್ರ ಮಾತು ನಂಬಲ್ಲ. ಸರ್ ನಿಮ್ಗೆ ಅರ್ಥ ಆಗಲ್ಲ ಸರ್, ಅಲ್ಲಿದ್ದಾರೆ ಸರ್, ಬಾಪ ಎಲ್ಲಿದ್ದಾರೆ ಅಂತ ಸರ್ ಹೋಗ್ಬಿಟ್ಟ ಸರ್, ಈಗ ಇಲ್ಲೇ ಇದ್ದ ಸರ್, ನಾನು ನೋಡಿದ್ದೀನಿ ಸರ್, ಈ ಥರ ಕೂತ್ಕೋತಾರೆ. ಇಂಥವ್ರಿಗೆ ಇದು ಭ್ರಮೆ ಅನ್ನೋದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದು ನಾನು ಇದನ್ನು ತಪ್ಪು ತಿಳ್ಕೋತಾ ಇದ್ದೆ, ನನ್ನ ಮನಸ್ಸು ಅಲ್ಲಿ ಯಾರು ಇಲ್ಲ ಅಂತ ಕರೆಕ್ಟಾಗಿ ಅರ್ಥ ಆದರೆ ಅವನಲ್ಲಿಂದ ಹೊರಗಡೆ ಬರ್ತದೆ. ಅದು ಅರ್ಥ ಮಾಡಿಸೋದೇ ಕಷ್ಟ. ಸೊ ನಾನು ಜನರಲ್ಲಾಗಿ ಹೇಳೋದು, ಇವೆಲ್ಲ ಕೊಳೆಗಳು ಬಂದು ಅಂಟ್ಕೋತವೆ ಮನಸ್ಸಿಗೆ, ಬೇಕಾದಷ್ಟು ಕೊಳೆಗಳು. ಮೇನೋ ಇದಕ್ಕೆ ಕರೆಕ್ಟಾಗಿ ಕಾರಣಗಳು ಕೂಡ ಎಷ್ಟೋ ಕಾಯಿಲೆಗಳು ಗೊತ್ತೇ ಇಲ್ಲ. ಜೀನ್ಸಿಂದ ಸ್ವಲ್ಪ ಇರ್ಬೋದು ಅಂತ, ನಂತರ ಯಾವುದೋ ಎಲ್ಲೂ ಇದಕ್ಕೆ ಇದು ಅಂತ ಇದ್ದಿದ್ರೆ ಇದು ಯಾವತ್ತೋ ಎರಾಡಿಕೇಟ್ ಆಗಿರೋದು. ಈ ಎಲ್ಲ ಕಾಯಿಲೆಗಳು ಹಲವಾರು ಕಾರಣಗಳಿದೆ. ಮನಸ್ಸಲ್ಲಿರೋ ಅಸಹಾಯಕತೆ, ಮನಸ್ಸಲ್ಲಿರೋ ಫ್ರಸ್ಟ್ರೇಷನ್ನು, ನನಗೆ ಈ ಥರ ಆಯಿತು ಅಂತೇಳಿ ಮನಸ್ಸಲ್ಲಿ ಕುದ್ದಿರೋದು, ಹೊರಗಡೆ ಹೇಳೋಕ್ಕಾಗಲ್ಲ. ಬಂದ ಯಾರೋ ಬಲಿಷ್ಠ ಬಂದು ಒಂದು ಕಾಪಾಡಿಕೊಡ್ತೇನೆ, ವಾಪಸ್ ಹೊಡಿಬೇಕು ಅಂತ ನಿಮ್ಗೆ ಶಕ್ತಿ ಇಲ್ಲ ಅಂತ ನೋಡ್ತಾನೆ. ಯಾರೋ ಅವನೇ ತಪ್ಪು ಮಾಡಿ ನನ್ನ ತಲೆ ಮೇಲೆ ಹಾಕಿ ನನ್ನ ಮೇಲೆ ಫೈನ್ ಹಾಕ್ತಾನೆ. ಏನು ಈ ಥರದ್ದೆಲ್ಲ ಘಟನೆಗಳು ಆ ಮನಸ್ಸಲ್ಲಿ ಒಂಥರ ಏನಂತಾರೆ ಸಮಾಧಿ ಹಾಕೋದಿರ್ತವೆ. ಯಾವುದೋ ಒಂದು ಕಾಲದಲ್ಲಿ ಅದು ಕಿರುಕ ತಪ್ಪಂತ ಹೊರಗೆ ಬರುತ್ತೆ. ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ವಿ, ಈ ಮೇಷ್ಟ್ರು ಕಮ್ಮಿ ಮಾರ್ಕ್ಸ್ ಕೊಟ್ಟರೆ 100ಕ್ಕೆ 15 ಕೊಟ್ಟಿದ್ದಾರೆ, ಹೆಂಡತಿ ಜೊತೆ ಜಗಳಾಡಿ ಬಂದ್ಬಿಟ್ಟು ನನ್ನ ಮೇಲೆ ಕೋಪ ತೋರಿಸ್ಕೊಂಡಿದ್ದಾರೆ ಮೇಷ್ಟ್ರು, ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ತಮಾಷೆ ಮಾಡ್ತಾ ಇದ್ವಿ. ಒಬ್ಬ ಮೇಷ್ಟ್ರೇ ಬಂದರು ನನ್ನ ಹತ್ರ, ಸರ್ ಈ ಥರ ಮಾಡ್ತೀರ ನೀವು, ನಾವು ಹಿಂಗೆ ಮಾತಾಡ್ತಿದ್ವಿ, ಮಾಡ್ತೀವಿ ಅಂತಾರೆ. ನನಗೆ ಶಾಕ್ ಆಗೋಯ್ತು. ಹೌದಾ ಸರ್ ನಿಜವಾಗಿ ಮಾಡ್ತೀರಾ? ಅಲ್ಲ, ಒಂದು ಗಲಾಟೆ ಆಗಿತ್ತು, ಯಾರೋ ಕೋಟ್ಸ್ ಹಾಕಿಲ್ಲ, ಅದಕ್ಕೋಸ್ಕರ 8 ಮಾರ್ಕ್ ಕಳೆದುಬಿಟ್ಟಿದ್ದೆ ಒಂದು 18ರಲ್ಲಿ ಯಾವುದೋ ಒಂದು. ಓ ಹಂಗೆ ನಿಜಾನೇ ಅನ್ನೋದ್ರ.
ಅವಾಗ ಫ್ರಸ್ಟ್ರೇಷನ್ಗಳು ಬೇರೆ ಬೇರೆ ರೂಪದಲ್ಲಿ ಹೊರಗೆ ಬರ್ತವೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಅಸಹಾಯಕರು ಮಾಡುತ್ತೆ. ಯಾವಾಗ ನಾವು ಅಸಹಾಯಕರಾಗ್ತೀವಿ, ನಾವು ಒಂಥರ ಖಿನ್ನತೆಗೊಳಗಾಗ್ತಾ ಹೋಗ್ತೀವಿ. ನನ್ನ ಕೈದೇನು ಮಾಡೋಕ್ಕಾಗಲಿಲ್ಲ, ನಾನು ಇದನ್ನು ಸಾಧಿಸಲಿಲ್ಲ, ಅದನ್ನೆಲ್ಲ ತಡ್ಕೊಂಡೆ. ಅವಮಾನ ನೋವು ಯಾರಿಗಿಲ್ಲ. ಸೊ ನಾನು ಓವರಾಲ್ ಆಗಿ ಹೇಳೋಕ್ಕೆ ಇಷ್ಟಪಡೋದು, ಎಲ್ಲ ಈ ಇರುವೆಯಿಂದ ಆನೆ, ಸಿಂಹ, ಹುಲಿವರೆಗೂ ಎಲ್ಲ ಪ್ರಾಣಿಗಳು ಕೂಡ ಬೆಳಿಗ್ಗೆ ಇದ್ದರೆ ಆಹಾರ ಹುಡುಕಬೇಕು. ಅವ್ರಿಗೆ ತಿಂಡಿ ಇಲ್ಲ. ಎಷ್ಟು 5-5 ಕಿಲೋಮೀಟ್ರ್ ಚೇಸ್ ಮಾಡ್ಕೊಂಡು ಹೋಗ್ತವೆ. ಒಂದು ಮೊಲ ಹಿಡಿಯೋದಕ್ಕೆ, ಒಂದು ಜಿಂಕೆ ಹಿಡಿಯೋದಕ್ಕೆ ಮಿಸ್ ಆಗ್ಬೋದು. ಇಷ್ಟೆಲ್ಲ ಇಟ್ಕೊಂಡು ಒಂದು ಇರುವೆಯಿಂದ ಪ್ರತಿಯೊಂದು ಬೆಳಗ್ಗೆ ಇದ್ದರೆ ಚಿಂತೆ ಹೊಟ್ಟೆದು. ಮನುಷ್ಯನಿಗಾಗಲ್ಲ, ಅವನು ಎಲ್ಲವನ್ನೂ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಬೇಕಾದಷ್ಟು ಮನೇಲಿ ಮಾಡ್ಕೊಂಡು ತಿಂತಾನೆ, ದುಡ್ಡಿದ್ರೆ ಹೋಟ್ಲಿಗೆ ಹೋಗಿ ತಿಂತಾನೆ, ಸ್ಟೋರ್ ಮಾಡೋದು ಗೊತ್ತು. ದೊಡ್ಡ ಬೇಟೆ ಆಡಿದ್ರು, ಒಂದು ಎಮ್ಮೆ ಕೋಣನ ಬೇಟೆ ಆದರೂ ಅದು ಆವತ್ತು ತಿನ್ನೋಕ್ಕಾಗಷ್ಟೇ ತಿನ್ನೋಕೆ ಸಾಧ್ಯ. ಮತ್ತು ಬಿಟ್ಟು ಹೋಗ್ಬೇಕು. ಸಿಂಹ ಕೂಡ ಅದು ಕೊಳ್ತು ಹೋಗುತ್ತೆ. ಇನ್ಯಾವುದೋ ಅದರ ಅಷ್ಟು ನರಿನೋ ನಾಯಿನೋ ಬಂದು ತಿಂದು ಹೋಗ್ತಾರೆ. ನಾವು ಎಲ್ಲ ಬುದ್ಧಿವಂತರು, ಎಲ್ಲ ಜೀವಿಗಳಿಗೆ ಬುದ್ಧಿವಂತರು. ಫಸ್ಟು ನಾನು ಬರೋರಿಗೆಲ್ಲ ಹೇಳೋದು ಇಷ್ಟ, ಫಸ್ಟು ನೀನು ತುಂಬ ಲಕ್ಕಿ ಅಂತ ಖುಷಿ ಪಡು. ಮನುಷ್ಯ ಜನ್ಮ ಪಡ್ಕೊಂಡು ಬಂದಿದ್ದೀಯ. ಈ ಗಿಡ, ಮರ, ಬಂಡೆಕಲ್ಲು, ಮಣ್ಣು ಎಲ್ಲ ಬಿಟ್ಟು ಎಲ್ಲ ಮಾಡಿದ ಮನುಷ್ಯನ ಈ ಪ್ರಪಂಚದಲ್ಲಿ ಇನ್ಯಾರೂ ಅಲ್ಲ. 8 ಕೋಟಿ 15 ಕೋಟಿ 25 ಲಕ್ಷದ ಎಷ್ಟೋ ಇಷ್ಟು ಅಂದರೆ ಸೆಕೆಂಡಲ್ಲಿ ಉತ್ತರ ಕೊಡೋ ಹಂಗೆ ಮಾಡಿದ ಮನುಷ್ಯ. ಆದ್ದರಿಂದ ಒಂದು ಮನುಷ್ಯನಾಗಿ ಬಂದಿದ್ದು ಖುಷಿ ಪಡು. ಎರಡನೇದು, ಕಣ್ಣು, ಕೈ, ಕಿವಿ, ಮೂಗು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ. ಎಲ್ಲ ಆ್ಯಕ್ಟಿವ್ ಆಗಿದ್ದಾವೆ. ಯಾರೋ ಕಣ್ಣಿಲ್ಲದೆ ಹುಡ್ತಾರೆ, ಕಾಲಿಲ್ಲದೆ ಹುಡ್ತಾರೆ, ಕೈಯಿಲ್ಲದೆ ಹುಡ್ತಾರೆ. ನನ್ನ ಸರ್ಕಲಲ್ಲೇ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ಹ್ಯಾಪಿಯಾಗಿದ್ದಾರೆ ಅವರು. ನಾವು ಎಲ್ಲ ಇದ್ದು ನಮ್ಮಲ್ಲೊಂದು ಮಾತಿದೆ ನೋಡಿ, ಇರುವುದೆಲ್ಲ ಬಿಟ್ಟು ಇಲ್ಲದಿರುವುದೆಡೆ ತುಡಿತ. ನಮಗಿರೋದು ನಾವು ನೋಡೋದೇ ಇಲ್ಲ, ಇಲ್ಲಿರೋದು ಏನು ನಮಗೆ ಕಾಣುತ್ತೆ. ಅಯ್ಯೋ ಅವನು ಎಷ್ಟು ದೊಡ್ಡ ಮನೆ ಕಟ್ಬಿಟ್ಟ, ಅವನು ಎಷ್ಟು ಬೆಳ್ಳಗಿದ್ದಾನೆ, ಅಯ್ಯೋ ಅವನು ಎಷ್ಟು ಗಟ್ಟಿದ್ದಾನೆ, ಅವನು ಹಿಂಗೆ ಪಾಸ್ ಆದ, ಅವನೆಷ್ಟು ಇದು ಯಾರು ಬೇಕು? ಇರೋದನ್ನು ಫಸ್ಟ್ ಖುಷಿ ಪಟ್ಟರೆ ನಮ್ಮ ಹತ್ರ ಅಬಂಡೆಂಟ್ ಆಗಿದೆ ಖುಷಿ. ನೇಚರ್ ನಮಗೆ ಖುಷಿ ಕೊಡೋದಕ್ಕಿದೆ. ನಮ್ಗೆ ಏನೊಂದು ಸಿಗ್ತಾವೆ ದಾರಿಯಲ್ಲಿ, ನಮ್ಮ ಜೀವನ ದಾರಿಯಲ್ಲಿ ಒಂದಷ್ಟು ಖುಷಿಗಳು. ನಾವೆಲ್ಲ ಬಿಟ್ಟು ನೋವುಗಳು ಇಟ್ಕೊಂಡ್ರೆ ಚಾಯ್ಸ್ ಇಸ್ ಯುವರ್ಸ್. ಬಿ ಪಾಸಿಟಿವ್ ಅನ್ನೋದು ಸೈಕಾಲಜಿ ಸೈಕಾಟ್ರಿಸ್ಟ್ಗಳೆಲ್ಲ ಹೇಳಿದ್ರೆ ಬಿ ಪಾಸಿಟಿವ್ ಅಂತ. ಯಾಕೆ ಅಂದರೆ ಅವ್ರು ಹೇಳಿದಾಗ ರಿಪೀಟಾಗಿ ನಾವು ಯಾವಾಗ ನಮ್ಮ ಖುಷಿನ ನೆನೆಸ್ಕೋತೀವಿ ಆವಾಗ ನಮಗೆ ಜಗತ್ತೇ ಚಂದವಾಗಿ ಕಾಣುತ್ತೆ, ಮುಂದಿನ ದಾರಿಗಳು ಕಾಣ್ತವೆ. ತುಂಬ ಯೋಚನೆಗಳು ಹಾಕೊಂಡು ಜಾಮ್ ಮಾಡ್ಕೊಂಡ್ಬಿಟ್ಟು ನಮ್ಮ ತಲೆ ನಿಂತ್ಕೊಂಡ್ಬಿಟ್ರೆ ಏನೂ ಕಾಣೋದಿಲ್ಲ, ಬ್ಲಾಕ್ ಆಗಿಬಿಡ್ತೀವಿ. ಸ್ವಲ್ಪ ಖಾಲಿ ಮಾಡಬೇಕು, ಮನಸ್ಸನ್ನು ಫೋಕಸ್ ಮಾಡೋದು ಕಲಿಬೇಕು. ಈ 2 ಮನಸ್ಸಿಗೆ ಅತ್ಯಂತ ಶಕ್ತಿಯನ್ನು ಕೊಡುವಂಥ ವಿಷಯಗಳು. ಖಾಲಿ ಮಾಡೋದು ಎಷ್ಟು ಇಟ್ಕೋತೀರಾ? ಒಂದು ಮುಷ್ಟಿ ಮೆದುಳು, ಯಾವಾಗಲೂ ಇಷ್ಟು ಸೊಳ್ಳುಗಳಿದಾವೆ, ಆದಷ್ಟು ಲಕ್ಷಗಳು, ಎಷ್ಟು ಇಟ್ಕೋತೀರಾ ಒಳಗೆ? ಏನಕ್ಕೆ ಇಟ್ಕೋತೀರಾ? ಬೇಕಾ? ಯಸ್ಟರ್ಡೇ ಇಸ್ ಡೆಡ್ ಆ್ಯಂಡ್ ಗಾನ್, ಟುಮಾರೋ ಇಸ್ ಯೆಟ್ ಟು ಬಿ ಬಾರ್ನ್ ಅಂತ ಶೇಕ್ಸ್ಪಿಯರ್. ಸಾಕು, ಸತ್ತೋಗಿರೋದ್ರಿಂದ ನಿನ್ನೆ ನ್ಯೂಸ್ ಪೇಪರ್ಗೆ ₹1 ಬೆಲೆ ಇಲ್ಲ, ಅದು ತೂಕಕ್ಕೆ ಹಾಕ್ಬೇಕು. ನಾವು ಹಿಂದೆ ಅದಾಯಿತು, ಇದು ಹಿಂಗಾಯಿತು, ಅವನು ಹಿಂಗಂದ, ಇದೆ ಎಷ್ಟು ದಿವಸ, ಮುಂದಿನ ದಿನಗಳು ನೋಡೋಣ, ಚೆನ್ನಾಗಿರೋಣ. ಈ ಕೊಳೆಗಳನ್ನ ಅಂಟಿಸ್ಕೊಂಡು ಅದೊಂದು ಕಾಯಿಲೆ ಯಾಕೆ ಪರಿವರ್ತನೆ ಆಗುತ್ತೆ. ಆಮೇಲೆ ಅಲ್ಲಿವರೆಗೂ ತಡ್ಕೊಂಡು ಬಿಡಬೇಡಿ ಅದನ್ನ. ಅಲ್ಲಲ್ಲೇ ಮಟ್ಟ ಹಾಕಿದ್ರೆ ನೀವು ಆರಾಮಾಗಿ ಇರ್ಬೋದು. ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗೋದು, ಇದರಿಂದೆಲ್ಲ ಆಲ್ಝೈಮರ್ ಥರದ ಕಾಯಿಲೆಗಳೆಲ್ಲ ಬರ್ತವೆ. ಅದೆಲ್ಲ ನೋಡಿ, ಅವೆಲ್ಲ ಬಹಳ ಕಷ್ಟ, ಮನಸ್ಸಿನ ಶಕ್ತಿಯಿಂದನೂ ಕಷ್ಟ. ಆದರೂ ಒಂದು ನೆಮ್ಮದಿಯಾಗಿ ಬದುಕೋದನ್ನು, ಅದನ್ನು ಪೋಸ್ಟ್ಪೋನ್ ಮಾಡೋದನ್ನು ಇದ್ರ ಮೂಲಕ ಮಾಡ್ಬೋದು, ಮನಸ್ಸಿನ ಮೂಲಕ. ಸೊ ಮನಸ್ಸಿನ ಶಕ್ತಿ ಅಪಾರ. ದೇವರ ಶಕ್ತಿನೂ ಒಂದೇ, ಮನಸ್ಸಿನ ಶಕ್ತಿನೂ ಒಂದೇ. ನೀವು ಸರಿಯಾಗಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಿರ್ಗುಣ, ನಿರಾಕಾರ, ಗುಣಾತೀತ ಅಂತೆಲ್ಲ ದೇವ್ರನ್ನ ಕರಿತೀವಿ. ಅವನು ಒಳ್ಳೆಯವನು ಅಲ್ಲ, ಕೆಟ್ಟವನು ಅಲ್ಲ. ನಾವೇನು ಅನ್ಕೋತೀವಿ, ಕರುಣಾಮಯಿ, ಇದು ಅದು ಸಿಕ್ಕಾಪಟ್ಟೆ ಕ್ವಾಲಿಟೀಸ್ ಎಕ್ಸಿಬಿಟ್ ಮಾಡಿದ್ದೀವಿ. ಯಾಕೆ ಆಗ್ತಾನೆ ಅವನು ಕರುಣಾಮಯಿ? ನನ್ನಿಂದ ಆಗಬೇಕು, ನಾನು ಅದನ್ನು ನಂಬಬೇಕು ಅವನು ಕರುಣಾಮಯಿ ಅಂತ. ಕರುಣಾಮಯಿ ಅಂತಾರೆ, ನೋಡೋಣ ನಾನು ಟ್ರೈ ಮಾಡ್ತೀನಿ ಅಂದರೆ ದೇವರ ಕರುಣೆ ಸಿಗಲ್ಲ, ನಿಮಗೆ ಗ್ರೇಸ್ ಸಿಗಲ್ಲ. ನೀವು ಹಿಡ್ಕೊಂಡ್ರೆ ಮಾರಮ್ಮನೋ, ದುರ್ಗಮ್ಮನೋ, ಇಲ್ಲ ತಿರುಪತಿ ಶ್ರೀನಿವಾಸನೋ, ಅಯ್ಯಪ್ಪನೋ ಹಿಡ್ಕೊಂಡು ಗಟ್ಟಿಯಾಗಿ. ಆ ಗಟ್ಟಿಯಾಗಿ ಹಿಡ್ಕೊಂಡಾಗ ಸಿಗೋ ಸ್ಟ್ರೆಂತ್ ಇದೆಯಲ್ಲ, ವಿಲ್ ಪವರ್ ಇದೆಯಲ್ಲ ನಮಗೆ, ಅದು ಬೇರೆಯೇ. ಅದನ್ನು ನಾನು ಭಾಳಷ್ಟು ರೂಪಗಳಲ್ಲಿ ನೋಡಿದ್ದೀನಿ, ಭಾಳ ರೀತಿಯಲ್ಲಿ ನೋಡಿದ್ದೀನಿ. ತಾಂತ್ರಿಕ ಇನಿಷಿಯೇಷನ್ ತೊಗೊಂಡು ಹೋಗಿ ನೋಡಿದೆ. ಪಾಸಿಟಿವ್ ಎನರ್ಜಿ ಹೆಂಗೆ ಕೋಪ ಅನ್ನೋದು ಕ್ರೋಧ ಆಗ್ಬಿಡುತ್ತೆ ಪೀಕ್ ಹೋದಾಗ, ಒಂದು ಯಾವುದೋ ಒಂದು ವಾಂಛೆ ಅಥವಾ ಒಂದು ಕೆಳೆತ ಅನ್ನೋದು ಮೋಹ ಆಗುತ್ತೆ, ಅದ್ರ ಪೀಕ್ಗಳವೆಲ್ಲ. ಅದೇ ಥರ ಶಾಂತಿಗೂ ಒಂದು ಪೀಕ್ ಇದೆ, ಒಂದು ಸಮಾಧಾನ, ಒಂದು ಬದುಕು, ಒಂದು ಸಂತೋಷ, ಅದಕ್ಕೂ ಪೀಕ್ಗಳಿದೆ. ಆ ಪೀಕ್ಗಳಿಗೆ ಹೋಗೋಣ, ಪಾಸಿಟಿವ್ ಪೀಕ್ಗಳು. ನೆಗೆಟಿವ್ ಪೀಕ್ಗಳು ನಮ್ಗೆ ಬೇಡ. ಕೋಪದಲ್ಲಿ ಕುಡಿದ ಮಗು ಶಾಂತವಾದ ಮೇಲೆ ಬರೋದಿಲ್ಲ. ಆದ್ದರಿಂದ ಒಂದು ಒಳ್ಳೆಯ ಜೀವನ ಮಾಡೋಣ, ನಮ್ಮಲ್ಲಿರೋ ಶಕ್ತಿನ ಉಪಯೋಗಿಸೋಣ. ದೇವ್ರ ಗ್ರೇಸ್ ಪಡೆಯೋದೇನು ಚೆನ್ನಾಗಿ ಬರ್ದಿರೋಳು. ನನ್ನ ಜೊತೆ ಸುಮಾರು 5 ದಿವಸ 6 ದಿವಸ ಜಗಳ ಆಡಿದ್ವಿ ನಾವು ದೇವ್ರ ಬಗ್ಗೆ. ಅವಳು ಒಂದಷ್ಟು ಪಾಯಿಂಟ್ಸ್ ಇದೆ, ನನ್ನೊಂದು ಪಾಯಿಂಟ್ಸ್ ಇದೆ, ಒಂದಷ್ಟು ಪಾಯಿಂಟ್ಸ್ ಇದೆ. ಬಿಡಲಿಲ್ಲ ಅವಳು, ನನಗೆ ಅದು ಗೊತ್ತಾಗಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಗೆದ್ದು ಅದನ್ನು ಒಂದು ಘನೀಕರಿಸಿ ಇದನ್ನು ಬರೆದಿದ್ದಾಳೆ. ಸೊ ರಾಜಶೇಖರ್ ಸಾರು ಅನುನಿತಾ ಅಂತ ಒಂದು ಕೆಡಬಂಪ್ಸ್ನ
ಇನ್ಚಾರ್ಜ್ ಆಗಿದ್ದಾಗ ನಾನು ಅವ್ರು ನೋಡಿದ್ದೆ ಅವಾಗ ಅಲ್ಲಿ ಹೋಗಿ. ಎಲ್ಲರಿಗೆ ನಮಸ್ಕಾರ. ಅವಿನಾಶ್ ಮತ್ತು ಧರ್ಮಕೀರ್ತಿ ರಾಜ್ ಅವರು ಅತಿಥಿಗಳಾಗಬೇಕಾಗಿತ್ತು, ಬಟ್ ನಾನು ಅವರ ಮೊದಲ ಗೈಡೆನ್ಸ್ ಆಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮಗೆ. ಸುಷ್ಮಿತಾ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಪ್ರಥಮ ಹಂತದಲ್ಲಿ ನಮ್ಮ ಕೇಂದ್ರಕ್ಕೆ ಬಂದಾಗ ನಾನು ಅವರು ತಗೋಬೇಕು ಅನ್ನೋದು ಭಾವನೆನೇ ಇರಲಿಲ್ಲ. ಯಾಕೆ ಅಂತಂದರೆ ಅವರು ಬೆಳೆದಿರುವಂಥ ವಾತಾವರಣ, ಅವರು ಇದ್ದಿದ್ದ ವಾತಾವರಣ ಯಾವುದು, ಕೋರಮಂಗಲದಂಥ ವಾತಾವರಣ. ನಮ್ಮ ಕೇಂದ್ರ ಇರೋದು ಈ ಕನಕಪುರ ಗುಲಕ್ಮಲೆ ಅಂತ ಒಂದು ಸಣ್ಣ ಹಳ್ಳಿ. ಆ ಒಂದು ಕೇಂದ್ರದಲ್ಲಿ ಇವರು ಅಡ್ಜಸ್ಟ್ ಆಗ್ತಾರ. ಜೊತೆಗೆ ಅವ್ರ ತಂದೆ ಬಗ್ಗೆ ಕೇಳಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಇಂಥ ಒಂದು ವ್ಯಕ್ತಿ ನಮ್ಮ ಕೇಂದ್ರದಲ್ಲಿ ಕೆಲಸ ಮಾಡ್ಬೋದಾ, ಮಾಡೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳಿತ್ತು. ಅವಾಗ ಅವ್ರಿಗೆ ಹೇಳಿದೆ, ಇಲ್ಲಮ್ಮ ನಿನಗಾಗಲ್ಲ, ಪ್ರಯತ್ನ ಮಾಡು, ಅಲ್ಲೇ ಸಿಟಿದಲ್ಲೇ ಪ್ರಯತ್ನ ಮಾಡು. ಇಲ್ಲ ಸರ್ ನಾನು ಮಾಡ್ತೀನಿ ಅಂತಂದರು. ಇವರು ಪ್ರಥಮ ಹಂತದಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಗೋದು. ನಮ್ಮಲ್ಲಿ ಕೇಂದ್ರದಲ್ಲಿ ಕೆಲವೊಂದು ಟೈಮು ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಶುರು ಆಗುತ್ತೆ. ಯಾಕೆಂತಂದ್ರೆ ಅಲ್ಲಿ ಮಾನಸಿಕ ಅಸ್ವಸ್ಥರು ಸುಮಾರು 300-350 ಜನ ಇದ್ದಾರೆ. 60ರಿಂದ 70 ಜನ ಅಡಿಕ್ಷನ್ ಕೇಸ್ಗಳಿದ್ದಾವೆ. ಅವರನ್ನು ನೋಡ್ಕೋಬೇಕು ಅಂತಂದರೆ ಈ ಕೌನ್ಸಿಲರ್, ಸೈಕಾಲಜಿ ಓದಿದಂಥವ್ರು ಸಹಾಯ ಭಾಳ ಬೇಕಾಗುತ್ತೆ. ಹೀಗಾಗಿ ಅವರಿಗೆ ನಾವು ಕೆಲಸ ಕೊಡೋದು ಜಾಸ್ತಿ. ಅವರು ನಾನು ಆಶ್ಚರ್ಯ ಆಗೋದು, 6 ಗಂಟೆ ಅಂತಂದರೆ 5:55 ಅವ್ರ ಕೇಂದ್ರಕ್ಕೆ ಬಂದ್ಬಿಡೋರು. ನನಗೆ ಆಶ್ಚರ್ಯ ಆಗೋದು, ಎಷ್ಟೋ ಜನಗಳು 6-6:30 ಬಂದ್ರೂ ಇನ್ನೂ ಬರ್ತಾ ಇರಲಿಲ್ಲ. ಬಟ್ ಇವರು ಬೇಗ ಬರೋರು. ಅವಾಗಲೇ ಗೊತ್ತಾಯ್ತು ಇವರಲ್ಲಿ ಒಂದು ಶಕ್ತಿ ಇದೆ, ನಾನು ಕೆಲಸ ಮಾಡಬೇಕು, ನಾನು ಕಲಿಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಅವರ ಭಾವನೆ ಇರೋದು ನನಗೆ ತುಂಬ ಅರ್ಥ ಆಯಿತು. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಕ್ಲೈಂಟ್ಗಳನ್ನು ಕೇರ್ ತಗೊಳ್ಳೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು, ಆಮೇಲೆ ಪಾಸಿಟಿವ್ ಸೈಕಾಲಜಿ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕ್ಲೈಂಟ್ಗಳಿಗೆ ಹೇಳೋ ಒಂದು ಮನಸ್ಥಿತಿ ಆಗಿರ್ಬೋದು. ಆವಾಗಲೇ ಅವರು ಆ ಒಂದು ಶಕ್ತಿಯನ್ನು ತೋರಿಸಿದ್ರು, ನಾನು ಖಂಡಿತವಾಗಿ ಬೆಳಿತೀನಿ ಈ ಫೀಲ್ಡಲ್ಲಿ ಅಂತ. ಸೊ ಯಾವಾಗ ಒಂದು ಹಂತಕ್ಕೆ ಬಂದರೂ ಅವರು ನಾವೇ ಹೇಳಿದ್ವಿ, ಇಲ್ಲಮ್ಮ ನೀನು ಮತ್ತೆ ಇನ್ನೂ ಏನಾದರೂ ಸಾಧನೆ ಮಾಡು, ನಮಗೆಲ್ಲರಿಗೂ ಒಂದು ನಿಮ್ಮ ಮೇಲೆ ವಿಶ್ವಾಸ ಇದೆ, ಮಾಡು ಅಂದಾಗ ಪ್ರಥಮ ಬುಕ್ಕು ನನಗೆ ಬರಲಿಕ್ಕಾಗಲಿಲ್ಲ ಕೆಲಸದ ಒತ್ತಡದಿಂದ. ಆ್ಯಕ್ಚುಲಿ ಐ ವಾಂಟೆಡ್ ಟು ಸಿ ಆನ್ ದ ಫಸ್ಟ್ ಬುಕ್, ಬಟ್ ಆಗಲಿಲ್ಲ. ಈ 2ನೇ ಬುಕ್ ಅಂತ ಹೇಳಿದಾಗ ಇವತ್ತು ಬೇರೆ ಸಂಡೇ. ಸೊ ನಾನು ನಮ್ಮ ಶ್ರೀಮತಿ ಅವರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇಬ್ಬರು ನಾವು ಏನು ಮಾಡಿದ್ವಿ ಅಂತಂದರೆ, ಹೋಗ್ಬಿಡೋಣ, ಬೇಗನೆ ಹೋಗ್ಬಿಡೋಣ, ಯಾಕೆಂದರೆ ಅವಕಾಶ ಸಿಗುತ್ತೆ ಅವ್ರ ಜೊತೆ ಮಾತಾಡೋದು, ಆಮೇಲೆ ಅವ್ರ ತಂದೆ ಜೊತೆನೂ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ. ಸೊ ನಾವು ಬೇಗನೆ ಬಂದು ಇವತ್ತು ಆ ಫ್ಯಾಮಿಲಿ ಜೊತೆಯಲ್ಲಿ ತಾಯಿ ನೋಡೋದು ನಮಗೆ ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು. ಇನ್ನು ಭಾಳಷ್ಟು ವಿಷಯಗಳನ್ನು ಅವ್ರು ಹೇಳಿದ್ದಾರೆ, ಸೈಕ್ಯಾಟ್ರಿ ಬಗ್ಗೆ, ಆಮೇಲೆ ಸೈಕಾಲಜಿ ಬಗ್ಗೆ ಹೇಳಿದ್ದಾರೆ. ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರೋದು ಸೈಕ್ಯಾಟ್ರಿ ಅಂದರೆ ಏನು, ಮಾನಸಿಕ ಅಸ್ವಸ್ಥತೆ ಅಂದರೆ ಏನು ಅಂತ. ಸುಲಭವಾಗಿ ಹೇಳಬೇಕು ಅಂತಂದರೆ ಯೋಚನಾ ಲಹರಿಯಲ್ಲಿ ಮತ್ತು ವರ್ತನೆಯಲ್ಲಿ, ಬಿಹೇವಿಯರಲ್ಲಿ ಮತ್ತು ಎಮೋಷನ್ಸಲ್ಲಿ, ಈ 3ರಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಆ ವ್ಯಕ್ತಿ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ, ದೈನಂದಿನ ಜೀವನವನ್ನು ನಡೆಸೋಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಕಾಯಿಲೆ ಅನಿಸುತ್ತೆ. ಹೀಗಾಗಿ ಆ ಕಾಯಿಲೆಗೆ ಪ್ರಥಮವಾಗಿ ಕೆಲವೊಂದು ಮಾತ್ರೆಗಳನ್ನು ಕೊಡೋದ್ರಿಂದ ಅದು ಆ ಕೆಮಿಕಲ್ ಇಂಬ್ಯಾಲೆನ್ಸ್ ಸರಿಯಾಗಿ ಇನ್ನು ಕೆಲವೊಂದು ಕೌನ್ಸಿಲಿಂಗ್ ಮಾಡೋದ್ರಿಂದ ಅವರಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಇವರೆಲ್ಲ ಇಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ ಆ ವಿಷಯದಲ್ಲಿ. ರೇಣುಕಾ ಮೇಡಮ್ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ. ಇನ್ನು ಭಾಳಷ್ಟು ಜನಕ್ಕೆ ಈ ನಾರ್ಮಲ್ ಬಿಹೇವಿಯರ್ ಅಂದರೆ ಏನು, ಬರೀ ಊಟ ಮಾಡೋದು, ಮಲಗೋದು, ಕೆಲಸ ಮಾಡೋದು ಅಂತ ಖಂಡಿತ ಅಲ್ಲ. WHO ಪ್ರಕಾರ ದೈನಂದಿನ ಜೀವನದಲ್ಲಿ ಬರುವಂಥ ಒತ್ತಡಗಳನ್ನು ನಿಭಾಯಿಸೋದು. ನಮ್ಮ ಜೀವನದಲ್ಲಿ ಸಾಕಷ್ಟು ಒತ್ತಡಗಳು ಬರ್ತವೆ. ಕೆಲಸ ಮಾಡಬೇಕು, ಅರ್ನ್ ಮಾಡಬೇಕು, ಬೇರೆಯವ್ರ ಜೊತೆ ಚೆನ್ನಾಗಿ ಬರೀಬೇಕು. ಆ ಒತ್ತಡಗಳನ್ನು ನಿಭಾಯಿಸಿ ಸ್ವಸಾಮರ್ಥ್ಯ ಬಗ್ಗೆ ಒಂದು ಒಂದು ಅನುಭವ ಉಳ್ಳುವಂಥವ್ರು, ನನ್ನಲ್ಲಿ ಈ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದಿಂದ ತಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವಂಥದ್ದು ಯಾವ ವ್ಯಕ್ತಿ ಮಾಡ್ತಾರೋ ಅವರು ಖಂಡಿತವಾಗಿ ನಾರ್ಮಲ್ ಅನಿಸ್ಕೊಂತಾರೆ. ಹೀಗಾಗಿ ಇದನ್ನು ನಾವು ಸುಷ್ಮಿತಾ ಅಲ್ಲಿ ಖಂಡಿತ ನೋಡ್ಬೋದು. ಸೊ ಅವರ ಸಾಕಷ್ಟು ಒತ್ತಡಗಳಿತ್ತು, ಕೆಲಸಕ್ಕೆ ಬರಬೇಕು, ಮಾಡಬೇಕು, ಹೊಂದಾಣಿಕೆ ಆಗಬೇಕು, ಎಲ್ಲವನ್ನು ಮಾಡಿ ಆ ಒತ್ತಡಗಳನ್ನು ಸಹಿಸಿಕೊಂಡು ತಮ್ಮ ಸಾಮರ್ಥ್ಯ ಬಗ್ಗೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಏನು ಅಂದರೆ ನಾನು ಬುಕ್ ಬರೀತೀನಿ, ನಾನು ಈ ಫೀಲ್ಡಲ್ಲಿ ಮುಂದುವರಿತೀನಿ ಅನ್ನೋ ಒಂದು ಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಸಾಮರ್ಥ್ಯದಿಂದ ಕೆಲವೊಂದು ಬುಕ್ಗಳನ್ನು ಬರೆದು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ವಾತಾವರಣ, ತಾಯಿ ತಂದೆ, ಗಂಡ, ಅದು ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಕೆಲಸ ಹೆಣ್ಮಕ್ಳಿಗೆ. ಅಂಥದ್ರಲ್ಲಿ
ಇಂಥ ಬುಕ್ಕನ್ನು ಬರೆದು ಸಮಾಜಕ್ಕೆ ಕೊಡುಗೆಯಾಗಿ ನೀಡೋದು, ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ನಾನು ನನ್ನ ಹೆಂಡತಿಯಲ್ಲಿ ನೋಡಿದ್ದೆಲ್ಲ ಅವರಲ್ಲಿ ನೋಡ್ತಾ ಇದ್ದೀನಿ. ವೆರಿ ಗುಡ್ ಆ್ಯಂಡ್ ಐ ವಿಶ್ ಆರ್ ಆಲ್ ದಿ ಬೆಸ್ಟ್. ನೀವು ತುಂಬ ಫ್ಯೂಚರ್ ಇದೆ, ಒಳ್ಳೆಯದಿದೆ. ಖಂಡಿತವಾಗಿ ಈ ಫೀಲ್ಡಲ್ಲಿ ಮುಂದುವರಿಸು. ನಮ್ಮ ಆಶೀರ್ವಾದ ಸಹಕಾರ ಖಂಡಿತ ನಿಮಗಿರುತ್ತೆ. ಈಗ ರೇಣುಮಕ್ಕ ಮೇಡಮ್ ಅವರು ಮಾತಾಡಿ ನಂತರ ಪುಸ್ತಕ ಬಿಡುಗಡೆ ಮಾಡೋಣ. ಸುಷ್ಮಿತಾ ಅವರಿಗೆ ಅಭಿನಂದನೆಗಳು. ತುಂಬ ಖುಷಿ ಆಯಿತು ಅವರು ಈ ಫೀಲ್ಡಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನನ್ನ ಮೆಂಟರ್ಶಿಪ್ಪಲ್ಲಿ ಒಂದು 2 ರಿಂದ 3 ವರ್ಷ ಕೆಲಸ ಮಾಡಿದ್ರು. ಆಮೇಲೆ ಕಾನ್ಸ್ಟೆಂಟಾಗಿ ಟಚ್ಚಲ್ಲಿ ಇದ್ದಾರೆ. ಅವ್ರಿಗೆ ಫಸ್ಟು ಅವ್ರು ಏನು ಮಾಡ್ತಾ ಇದ್ದಾರಲ್ವ, ಅವ್ರ ಕೆಲಸದಲ್ಲಿ ಅವ್ರ ಒಂದು ಎಬಿಲಿಟೀಸ್ನಲ್ಲಿ ತುಂಬ ಫೇತ್ ಇದೆ, ಅವ್ರಿಗೆ ನಂಬಿಕೆ ಇದೆ. ಯಾವುದೇ ಕೇಸನ್ನು ಕೊಟ್ಟರು ಅವರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಕಷ್ಟ ಆದ್ರೂ ಬಂದು ಡಿಸ್ಕಸ್ ಮಾಡಿ ಈ ಕೇಸ್ ಹೇಗಿದೆ, ಈ ಥರ ನಾನು ಥೆರಪಿ ಪ್ಲಾನ್ ಮಾಡಿದ್ದೀನಿ, ಅಕಸ್ಮಾತ್ ಅದು ವರ್ಕ್ ಆಗಿಲ್ಲ ಅಂದರೆ ಬಂದು ಕೇಳ್ತಾ ಇದ್ರು. ರೆಸ್ಪಾಂಡ್ ಮಾಡ್ತಾ ಇಲ್ಲ, ಏನು ಮಾಡ್ಬೇಕು ಇವಾಗ, ಮತ್ತೆ ಪ್ಲಾನ್ ಚೇಂಜ್ ಮಾಡ್ತೀನಿ, ಈ ಥರ ಕೌನ್ಸಿಲಿಂಗ್ ಪ್ಲಾನ್ ಮಾಡ್ತೀನಿ, ಈ ಥರ ಗ್ರೂಪ್ ಥೆರಪೀಸ್ ಪ್ಲಾನ್ ಮಾಡ್ತೀನಿ ಅಂತ. ಆಮೇಲೆ ಯಾವುದಕ್ಕೂ ಅವ್ರು ಬಿಟ್ಟು ಕೊಡ್ತಾ ಇರಲಿಲ್ಲ. ಏನೇ ಆದ್ರೂ ಯಾವುದೇ ಒಂದು ಕೆಲಸ ತೊಗೊಂಡ್ರದ್ನು, ಒಂದು ಕೇಸ್ ತೊಗೊಂಡ್ರೆ ಅದು ಪೂರ್ತಿ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಸ್ಟೇಜ್ ಬರೋವರೆಗೂ ಅವರು ಅದರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರು. ಈ ಫೀಲ್ಡಲ್ಲಿ ಅವ್ರು ಇನ್ನೂ ಕೊಡುಗೆ ಕೊಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ನನ್ನ ಬ್ಲೆಸ್ಸಿಂಗ್ಸು, ನನ್ನ ಬೆಸ್ಟ್ ವಿಶಸ್ಸು ಅವ್ರಿಗೆ ಯಾವಾಗಲೂ ಇದೆ. ಈ ಫೀಲ್ಡಲ್ಲಿ ಇನ್ನೂ ಕೊಡುಗೆ ಕೊಡಲಿ. ಬೇರೆ ಬೇರೆ ದೇಶಗಳಲ್ಲೂ ಅವ್ರು ಸರ್ವಿಸ್ ಕೊಡ್ತಾ ಇದ್ದಾರೆ. ಗುಡ್ ಲಕ್. ಈಗ ರಾಜಶೇಖರ್ ಸರ್. ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ನಮ್ಮ ಅಮ್ಮ ಅಂತೂ ನಮ್ಮ ಹಗಲು ರಾತ್ರಿ ಒಂದೊಂದ್ಸಲ ಟ್ರಾನ್ಸ್ಲೇಷನ್ ಹೋದಾಗ ಇಲ್ಲ ನಿಮ್ಮ ಕೆಲಸ ಮುಂದುವರ್ಸ್ರಪ್ಪ, ನಾನು ಹೆಂಗೋ ಮನೆಯದೆಲ್ಲ ನಾನು ನೋಡ್ಕೋತೀನಿ ಅಂತ ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ನನ್ನ ವಿಶೇಷ ವಂದನೆಗಳು. ನಮ್ಮ ಸುಷ್ಮಿತಾರ ಮಾವ. ಧನ್ಯವಾದಗಳು. ಈ ದುರ್ಗೇಶ್ ಅವರು ಕೂಡ ನಮಗೆ ಭಾಳ ಒಂಥರ ಏನಂತಾರೆ ಸಪೋರ್ಟಾಗಿ, ಇವತ್ತಿಂದ ಅಲ್ಲ, ನಾವು ಸೀರಿಯಲ್ ಮಾಡ್ತಿದ್ದಿದ್ದ ಕಾಲದಿಂದ, ಅದಕ್ಕಿಂತ ಮುಂಚಿಂದ ನಮ್ಮ ಶ್ರೀಮತಿಯವ್ರ ತಮ್ಮ. ಸೊ ಆ ಕಾಲದಿಂದ ಒಂಥರ ಬೆನ್ನೆಲುಬು ಅಂತಾರಲ್ಲ, ಪ್ರತಿಯೊಂದಕ್ಕೂ ಸಪೋರ್ಟಾಗಿ ನಿಂತ್ಕೊಂಡವರು. ಸೊ ಅವ್ರ ಮೇಲೆ ಕರೆದು ಅವ್ರಿಗೊಂದು ಬುಕ್ ನಾನು ಕೊಡ್ತೀನಿ ಅಂತ ಹೇಳ್ತೇಳವಳು. ಸರಿ, ನನ್ನ ಮಗಳ ಮೂಲಕನೇ ಕೊಡಲಿ. ಮಜಾ ಪ್ರತಿಯೊಂದಕ್ಕೂ ನಮ್ಮ ಜೊತೆ ನಿಂತಿದ್ದು. ಜೊತೆಗೆ ನನಗೆ ಮೋದಿ ಅವರಿಗೆ BJPಯಲ್ಲಿ ಸ್ವಲ್ಪ ಆಪ್ತರು. ನನಗೆ ರಾಜ್ಕುಮಾರ್ ಅವ್ರ ಮೇಲೆ ಪುಸ್ತಕ ಬರೆದಿದ್ದು ಮೋದಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಅರೇಂಜ್ ಮಾಡಿ ಮೋದಿಯವ್ರ ಜೊತೆ ಒಂದು ಭೇಟಿ ಮಾಡಿಸಿ ಒಂದು 15 ನಿಮಿಷ ಅವ್ರ ಜೊತೆ ಮಾತಾಡಿಸಿ ಪುಸ್ತಕ ಕೊಟ್ಟು ಬಂದೆ ನಾನು. ಸೊ
ಸುಷ್ಮಿತಾ ಅವರ ಗುರುಗಳ ಕೈಯಿಂದ ಅವಳ ಪುಸ್ತಕ ಬಿಡುಗಡೆ ಆಗಿದೆ. ನನಗೆ ಬಹಳನೇ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಸರ್. ಅವರು ಫಸ್ಟ್ ಬರೋದು ಸ್ವಲ್ಪ ಡೌಟ್ ಅಂತೇಳಿ ಹೇಳಿದ್ರು, ಬಟ್ ಇವತ್ತು ಅವ್ರು ನೋಡಿದ ಕೂಡ ನಮ್ಗೆ ಬಹಳ ಖುಷಿ ಆಯ್ತು. ಸುಷ್ಮಿತಾ ಗುರುಗಳಿಂದ ಅವಳ ಪುಸ್ತಕ ಉದ್ಘಾಟನೆ ಆಯಿತು. ತುಂಬಾ ಧನ್ಯವಾದಗಳು ಸರ್. ಮತ್ತೆ ಬಂದಿರೋ ಎಲ್ಲರಿಗೂ ನಮ್ಮ ಕುಟುಂಬದವರು ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಮಾತಿದೆಯಲ್ಲ, ಗುರು ಹಿರಿಯರು ಅಂತ. ಸೊ ಗುರುಗಳು ಇದ್ದಾರೆ, ಹಿರಿಯರು ಎಲ್ಲ ತಾವಿದ್ದೀರಿ. ಹಿರಿಯರು ಅಂದರೆ ಅತ್ತೆ ಹಿರಿಯರು ಇರ್ಬೋದು, ಬಟ್ ಅವಳಿಗಿಂತ ಹಿರಿಯರು. ಸೊ ನೋಡಿ, ತಾಯಿ ಇದ್ದಾರೆ, ಅತ್ತೆ ಇದ್ದಾರೆ, ಅಜ್ಜಿ ಇದ್ದಾರೆ. ಆ ಕಡೆ ಹುಡುಗನ ಕಡೆಯಿಂದ ಕೂಡ ಅವರ ಅಜ್ಜಿ ಇದ್ದಾರೆ. ಸೊ ಎಲ್ಲ ಹಿರಿಯರು ಸಮ್ಮುಖದಲ್ಲಿ, ಆಮೇಲೆ ಗುರುಗಳ ಸಮ್ಮುಖದಲ್ಲಿ ಆಯಿತು. ಸೊ ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದ. ಪ್ರವೀಣ್ ಅವರ ಗೆಳೆಯರು ಸಹ ಬಂದಿದ್ದಾರೆ. ರಾಮಕೃಷ್ಣ ಅವರು, ರಾಘವೇಂದ್ರ ಅವರು, ರಾಜ್ ವೆಂಕಟೇಶ್ ಅವರು, ಮತ್ತೆ ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಮ್ಮ ಧನ್ಯವಾದಗಳು. ನೀವು ಬಂದಿದ್ದು ನಮ್ಗೆ ಬಹಳ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ಮನೇಲಿ ನೋಡ್ತಾ ಇದ್ದೀನಿ, ಇದೆಲ್ಲ ಬುದ್ಧಿ ಹೆಣ್ಮಕ್ಳು ಜಾಸ್ತಿ ಇರೋದು, ನಮ್ಗೆ ಅರ್ಥ ಹೋಗ್ಬಿಡ್ತೀವಿ. ನಾವೆಲ್ಲ ನಮ್ಮ ಫ್ರೆಂಡ್ಸು ಅಂತ ಹಿಂಗಿದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ರಾಮಕೃಷ್ಣ ಅಂತೂ ಫಸ್ಟ್ ಟೈಮ್ ನನ್ನ ಭಾಳ ವರ್ಷಗಳ ಮೇಲೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಅವರು ಅಷ್ಟೇ ಒಬ್ಬರೇ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿ ನಿಂತ ವ್ಯಕ್ತಿ. ಸೊ ಯಾವುದೇ ರೀತಿ ಎಷ್ಟೇ ಅವ್ರಿಗೆ ಅನುಕೂಲಗಳಿದ್ರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಬೇಕು ಅಂತ ಅವರೇ ಸ್ವತಃ ಒಂದು ನಮ್ಮ ಹನುಮನ್ ನಗರದಲ್ಲೇ ಒಂದು ಅವರ ವ್ಯಾಪಾರನ ಶುರು ಮಾಡಿ ಅವಾಗಿಂದ ನಾವು ಒಟ್ಟಿಗೆ ಫ್ರೆಂಡ್ಸು. ಸ್ವಲ್ಪ ಗ್ಯಾಪಲ್ಲಿ ಸಿಗ್ತಾ ಇದ್ವಿ. ರಾಸು ವೆಂಕಟೇಶ್ ಅಂತೂ ಮಾತಿನ ಮನೆ ಅಂತ ಅವ್ರದ್ದೇ ಒಂದು ಮನೆ ಇದೆ, ಬೇರೆ ಮನೆ. ಸೊ ಅವರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಆಸಕ್ತಿ ತೋರಿಸಿದವರು. ಸೊ ನಿಮಗೆಲ್ಲರಿಗೂ ರಾಘವೇಂದ್ರ ಅವ್ರು ಹೇಳಿದ್ನಲ್ಲ, ಅವೆಲ್ಲ ಹೇಳ್ತಿದ್ದೆ ನಾನು. ಯಾವ್ದಾರು ಕಂಪ್ಯೂಟ್ರಲ್ಲಿ ಯಾವ ಮೂಲೆಲ್ಲಾದ್ರು ವೈರಸ್ ಇರಲಿ ಅದಕ್ಕೊಂದು ಗಾಳ ಹಾಕಿ ಎತ್ತಿ ಬಿಸಾಕ್ಬಿಡು ಅಂತವರು. ಸೊ ಕಂಪ್ಯೂಟರ್ ಅನಲಿಸ್ಟು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ತಮ್ಮ, ಅವ್ರ ಮಗ, ಸೊಸೆ ಎಲ್ಲ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವರು ಹಾಗೂ ಮಂಜುನಾಥ್, ನಮ್ಮ ಮನೆಯ ಎಲ್ರಿಗೂ ನಮಸ್ಕಾರ, ಧನ್ಯವಾದ.